सुमुखो सुंदरतरो सुनासो सुखचित्तनो सुराराधितपादाब्जौ रमानारायणोऽस्तुमः दुर्वादिध्वान्तरवये वैष्णवेन्द्रीवरेन्दवे श्रीराघवेन्द्रगुरवे नमोऽत्यन्तदयालवे। ಪರಮ ಪವಿತ್ರವಾಗಿರ್ತಕ್ಕಂತಹ ದಿನ ದಾಸ ಚತುಷ್ಟಯದಲ್ಲಿ ಪರಮ ಶ್ರೇಷ್ಠರಾಗಿರ್ತಕ್ಕಂತಹ ದಾಸರು ಗೋಪಾಲದಾಸರು. ವಿಶೇಷವಾಗಿ ನಾವೆಲ್ಲರೂ ಕೂಡ ದಾಸರಾಯರನ್ನ ಸ್ಮರಣೆ ಮಾಡಲೇಬೇಕು. ಯಾಕೆ ಅಂದರೆ ಎಲ್ಲ ದಾಸರ ಉಪಕಾರ ನಮ್ಮ ಮೇಲೆ ಬಹಳ ಇದೆ. ನಮ್ಮದು ದಾಸರ ನಾಡು. ಹಾಗಾಗಿ ಇಡೀ ಮನುಕುಲ ದಾಸರಾಯರನ್ನ ಸ್ಮರಣೆ ಮಾಡಲೇಬೇಕು. ವಿಶೇಷವಾಗಿ ನಾವು ದಾಸರಾಯರನ್ನ ಕೊಂಡಾಡಲೇಬೇಕು. ಹಾಗಾಗಿ ಗೋಪಾಲದಾಸರ ಆರಾಧನಾ ನಿಮಿತ್ತ ಅವರ ವಿಶೇಷವಾದ ಕೃತಿಗಳಲ್ಲಿ ಒಂದಾದ ಏಕೆ ಮಮತೆ ಕೊಟ್ಟು ದಣಿಸುವಿರಂಗ ಅಂತ ಅದ್ಭುತವಾಗಿ ನಾವು ಪರಮಾತ್ಮನಲ್ಲಿ ಮಾಡಬೇಕಾದ ಪ್ರಾರ್ಥನೆಯ ಬಗೆಯನ್ನ ಗೋಪಾಲದಾಸರು ತಿಳಿಸಿಕೊಟ್ಟಿದ್ದಾರೆ. ಗಾಯನ ವಾಚನ ವಿನೂತನವಾಗಿರ್ತಕ್ಕಂತಹ ಕಾರ್ಯಕ್ರಮ. ನಮ್ಮ ವಿದ್ಯಾಪೀಠದ ವಿದ್ಯಾರ್ಥಿಯಾದ ಶ್ರೀರಾಮ ಕಂಪ್ಲೀಕರ್ ಅಂತ ವಿದ್ಯಾರ್ಥಿಯ ಹೆಸರು. ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠ ರಾಯಚೂರಿನಲ್ಲಿ ಅಧ್ಯಯನ ಮಾಡ್ತಾ ಇದ್ದಾನೆ. ಆ ವಿದ್ಯಾರ್ಥಿ ದಾಸರಾಯರ ಆ ಕೀರ್ತನೆಯನ್ನ ಹಾಡ್ತಾನೆ. ಅದರ ಅರ್ಥದ ಅನುಸಂಧಾನವನ್ನ ನಾವು ಮಾಡ್ತಾ ಹೋಗೋಣ. ಯಥಾಶಕ್ತಿಯಾಗಿ ಅದರ ಅರ್ಥವನ್ನು ತಿಳಿದುಕೊಂಡು ಪ್ರಾರ್ಥನೆ ಮಾಡಿದಾಗ ಪರಮಾತ್ಮನ ಅನುಗ್ರಹ ವಿಶೇಷವಾಗಿ ಆಗುತ್ತೆ. ಹಾಗಾಗಿ ಮೊದಲಿಗೆ ವಿದ್ಯಾರ್ಥಿ ಹಾಡನ್ನ ನಿರೂಪಣೆ ಮಾಡುತ್ತಾನೆ. ನಂತರ ಅದರ ಅರ್ಥಾನುಸಂಧಾನವನ್ನ ನಾವು ತಿಳಿದುಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಏಕೆ ಮನದೆ ಕೊಟ್ಟು ದಣಿಸುವಿರಂಗ, ಏಕೆ ಮನದೆ ಕೊಟ್ಟು ದಣಿಸುವಿರಂಗ, ನೀ ಕರುಣತೆಯನ್ನ ಪಾಲಿಸೋ ಕೃಷ್ಣ, ಏಕೆ ಮನದೆ ಕೊಟ್ಟು ದಣಿಸುವಿರಂಗ, ನಿನ್ನನ್ನು ವರಿಸಲು ಅನ್ಯ ವಿಷಯಗಳಿಗೆನ್ನ ಒಪ್ಪಿಸುವುದು ನೀತಿಯ ಮನೆ ಸೇರದೆ ನೀಯನ್ನ ಪಾಲಿಸದಿರೆ, ಮನೆ ಸೇರದೆ ನೀಯನ್ನ ಪಾಲಿಸದಿರೆ, ನಿನ್ನ ಮನೆ ಪ್ರತಿಕೂಲವೆಂಗಾಯಕ್ಕೆ ಮಮತೆ ಕೊಟ್ಟು ದಣಿಸುವಿರಂಗ. ದಾಸರಾಯರು ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏಕೆ ಮಮತೆ ಕೊಟ್ಟು ದಣಿಸುವಿರಂಗ, ನೀ ಕರುಣದಿ ಎಲ್ಲ ಪಾಲಿಸೋ ಕೃಷ್ಣ. ಇಂತಹ ಅದ್ಭುತವಾದ ದಾಸರಾಯರ ಪ್ರಾರ್ಥನೆ ನೋಡ್ರಿ, ಗಮನಿಸ್ರಿ. ದಾಸರಾಯರು ಪ್ರಧಾನವಾಗಿ ನಮ್ಮನ್ನ ಕೆಳಗೆ ಬೀಳಿಸುವ ಉಪಾಯ ಯಾವುದು, ನಾವು ಯಾವುದರಿಂದ ಕೆಳಗೆ ಬೀಳ್ತಾ ಇದ್ದೇವೆ ಅದನ್ನ ದಾಸರಾಯರು ಹೇಳ್ತಾ ಇದ್ದಾರೆ. ಮಮತೆ, ಮಮಕಾರ, ಈ ಅಟ್ಯಾಚ್ಮೆಂಟ್ ಅಂತೀವಿ. ಈ ಅಟ್ಯಾಚ್ಮೆಂಟ್, ಮಮಕಾರವನ್ನ ಸಂಸಾರದಲ್ಲಿ ನನಗೆ ಯಾಕೆ ಕೊಟ್ಟಿದ್ದೀಯಾ? ಏಕೆ ಮಮತೆ ಕೊಟ್ಟು ದಣಿಸುವಿರಂಗ, ನಾನು ಸಂಸಾರದಲ್ಲಿ ಬಹಳ ಕಷ್ಟಪಡ್ತಾ ಇದ್ದೇನೆ. ನಾನು, ನನ್ನದು, ನನ್ನವರು, ನನ್ನ ವಸ್ತು, ನನ್ನ ಮನೆ, ಎಷ್ಟು ಅಭಿಮಾನಿ ಇದೆ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಮೊದಲಿಗೆ ಇದನ್ನೇ ಬಿಡು ಅಂತ ಅರ್ಜುನನಿಗೆ ಉಪದೇಶ ಮಾಡಿದ್ದು. ಹಾಗಾಗಿ ಆ ಕಪ್ಪುಲತೆ, ಅಭಿಮಾನ, ಆ ಅಟ್ಯಾಚ್ಮೆಂಟ್ ಅನ್ನ ಕೊಟ್ಟು ನನ್ನನ್ನು ಕಷ್ಟಪಡಿಸ್ತಾ ಇದ್ದೀಯಾ ಹಂಗ? ಏಕೆಂದ್ರೆ ನಾನು ದಣಿತಾ ಇದ್ದೇನೆ. ಒಂದು ಹೊಲದಲ್ಲಿ ಎತ್ತು ಬೆಳಗ್ಗಿಂದ ಉಳುಮೆ ಮಾಡಿ 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 ಸುಸ್ತಾಗುತ್ತೆ. ಅದೇ ರೀತಿ ನಾನು ಸಂಸಾರ
ಸಂಸಾರದಲ್ಲಿ ಉಳುಮೆ ಮಾಡಿ 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 ಸುಸ್ತಾಗಿದ್ದೇನೆ, ನಾನು ದಣಿದಿದ್ದೇನೆ, ನನ್ನನ್ನ ದಣಿಸುವ ಧಣಿ ನೀನು. ನೋಡಿ, ಅಲ್ಪ ಪ್ರಾಣ ಮಹಾಪ್ರಾಣಗಳಲ್ಲಿ ಎಷ್ಟು ವ್ಯತ್ಯಾಸ ಇದೆ. ದಣಿಸುವಿ ಧಣಿ, ಅದು ಒಡೆಯ ನೀನು. ಏನ್ ಮಾಡಿದ್ದೀಯ? ಮಮತೆ ಕೊಟ್ಟು. ಈ ಮಮಕಾರ ಅಟ್ಯಾಚ್ಮೆಂಟ್ ಅನ್ನೋದು ನೀನು ಅಭಿಮಾನ ನನಗೆ ಕೊಡದೇ ಇದ್ರೆ ನಾನು ಸಂಸಾರದಲ್ಲಿ ಉದ್ಧಾರ ಆಗ್ತಾ ಇದ್ದೆ. ಹಾಗಾಗಿ ನೀ ಕರುಣದಿಯನ್ನ ಪಾಲಿಸೋ ಕೃಷ್ಣ. ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇಲೆ. ಕರುಣಾಪೂರ್ಣನಾದ ಪರಮಾತ್ಮ, ನೀನು ನನ್ನನ್ನ ಉದ್ಧಾರ ಮಾಡಬೇಕು. ಯಾಕೆ? ಮಮತೆಯನ್ನ ಕೊಟ್ಟಿದ್ದಿ. ಇದು ದಾಸರಾಯರು ಪರಮಾತ್ಮನನ್ನ ಪಲ್ಲವಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಒಂದನೇ ನುಡಿ ಅದ್ಭುತವಾಗಿ ಹೇಳ್ತಾರೆ. ನಿನ್ನನ್ನು ಭಜಿಸಲು ಅನ್ಯ ವಿಷಯಗಳಿಗೆಲ್ಲ ನೊಪ್ಪಿಸುವುದು ನೀತಿಯೇ. ದೇವರಿಗೆ ಪ್ರಶ್ನೆ ಮಾಡ್ತಾರೆ, ರಂಗ ನಾನು ನಿನಗೊಂದು ಪ್ರಶ್ನೆ ಮಾಡ್ತೀನಿ. ಏನ್ ಪ್ರಶ್ನೆ ಮಾಡ್ತಾರೆ ಗೋಪಾಲದಾಸರು ಅಂದ್ರೆ, ನಿನ್ನನ್ನ ನಾನು ಬಿಡಬಾರ್ದು, ಯಾವಾಗಲೂ ಪರಮಾತ್ಮನ ಸ್ಮರಣೆ ಮಾಡ್ತಾನೇ ಇರಬೇಕು ಅಂತ ನೀನ್ ನನಗೇನ್ ಮಾಡಿದ್ದಿ? ಈ ಹಾಳಾದ ವಿಷಯಗಳಿಗೆ ನನ್ನನ್ನ ಒಪ್ಪಿಸಿ ಬಿಟ್ಟಿದ್ದಿ. ಇಂದ್ರಿಯಗಳು ವಿಷಯದ ಕಡೆನೇ ಹರಿತಾ ಇವೆ. ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ, ಉರಂಗ, ಮಾತಂಗ, ಪತಂಗ, ಭೃಂಗ ಅಂತ ಅದ್ಭುತವಾಗಿ ಆ ಶ್ಲೋಕದಲ್ಲಿ ಹೇಳ್ತಾರೆ. ನನ್ನ ಎಲ್ಲ ಇಂದ್ರಿಯಗಳನ್ನ ನೀನು ವಿಷಯದ ಕಡೆಗೆ ಹಾಯಿಸ್ತಾ ಇದ್ದೀಯ. ವಿಷಯದ ಕಡೆ ನನ್ನನ್ನು ಬಿಸಾಕಿ ಬಿಟ್ಟಿದ್ದೀಯ ನೀನು. ನನ್ನ ವೀಕ್ನೆಸ್ ನಿನಗೆ ಚೆನ್ನಾಗಿ ಗೊತ್ತು. ಸಂಕಟ ಬಂದಾಗ ವೆಂಕಟರಮಣ ಅಂತ ನಾನು ಅಂತೀನಿ, ಅದು ನಿನಗೆ ಚೆನ್ನಾಗಿ ಗೊತ್ತು. ಯಾವಾಗ ವಿಷಯದ ಕಡೆ ನನ್ನ ಇಂದ್ರಿಯ ಹೋಗುತ್ತೋ ಒಂದು ಆಸೆ ಹುಟ್ಟುತ್ತೆ. ಈ ಕೈಯಿಂದ ಹಣ ಸಂಪಾದನೆ ಮಾಡಬೇಕು ಅಂತ ಆಸೆ ಹುಟ್ಟಿತು. ಆ ಹಣ ಸಂಪಾದನೆ ಮಾಡಲಿಕ್ಕೆ ಆ ಆಸೆಯನ್ನ ಈಡೇರಿಸಿಕೊಳ್ಳಿಕ್ಕೆ ಏನ್ ಬೇಕು ಎಲ್ಲ ಪ್ರಯತ್ನವನ್ನು ನಾನು ಮಾಡ್ತೀನಿ. ಆಸೆ ಈಡೇರುತ್ತಾ ಇಲ್ಲ. ನಾವು ಸಾಯೋ ತನಕ ಹಣ ಸಂಪಾದನೆ ಮಾಡಬೇಕು ಅನ್ನೋ ಆಸೆ ನಮಗೆ ಈಡೇರೋದೇ ಇಲ್ಲ. ಎಷ್ಟಿದ್ರು ಹಣ ಬೇಕು, ಹೊಂದಬೇಕು, ಸಂಪತ್ತು ಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಯಾವಾಗ ಆ ಆಸೆ ಈಡೇರೋದಿಲ್ವೋ, ಆಸೆ ಪೂರ್ತಿ ಆಗೋದಿಲ್ವೋ, ನಮಗೆ ದುಃಖ ಬರ್ಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಆಗ ನಾನೇನ್ ಮಾಡ್ತೀನಿ? ನಿನ್ನನ್ನು ಭಜಿಸ್ತೀನಿ, ನಿನ್ನನ್ನು ಸ್ಮರಣೆ ಮಾಡ್ತೀನಿ. ಹಾಗಾಗಿ ನಿನ್ನನ್ನು ಭಜಿಸ್ಬೇಕು ಅಂತ ನೀನು ಅನ್ಕೊಂಡು ನನಗೇನ್ ಮಾಡ್ತಾ ಇದ್ದೀಯಾ? ನನ್ನ ವಿಷಯದ ಕಡೆ ನನ್ನ ಎಲ್ಲ ಇಂದ್ರಿಯಗಳನ್ನ ಹಾಕ್ತಾ ಇದ್ದೀಯಾ? ನಿನ್ನನ್ನು ಭಜಿಸಲು ಅನ್ಯ ವಿಷಯಗಳಿಗೆ ಎಲ್ಲ ನೊಪ್ಪಿಸುವುದು ನೀತಿಯೇ. ಇದು ಸರಿಯಾಗ? ಸರಿಯಲ್ಲ. ಏನ್ ಮಾಡಬೇಕು? ಮನ್ನಿಸಿ ದಯದಿ ನೀ ಎನ್ನ ಪಾಲಿಸದಿರೆ ನಿನ್ನ ನೇಮಕ್ಕೆ ಪ್ರತಿಕೂಲವೇ ರಂಗ. ಅದಕ್ಕೋಸ್ಕರ ಏನ್ ಮಾಡಬೇಕು ಕೃಷ್ಣ ಪರಮಾತ್ಮ? ಗೋಪಾಲದಾಸರು ಹೇಗೆ ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ವಿಷಯದ ಕಡೆ ನನ್ನ ಇಂದ್ರಿಯಗಳನ್ನ ಕಳಿಸಿಬಿಟ್ಟಿದ್ದೀಯ. ನನ್ನ ನಿಗ್ರಹಕ್ಕೆ ಇಂದ್ರಿಯಗಳು ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಮನ್ನಿಸಿ ನೀ ದಯದಿ. ಹಿಂದಿನ ಪದ್ಯದಲ್ಲಿ ಕರುಣದಿ ನೀ ಎನ್ನ ಕರುಣದಿ ಅಂತ ಹೇಳಿದ್ದಾರೆ. ದಯದಿ ಮತ್ತೆ ಅದೇ ವಿಶೇಷಣ. ಕರುಣೆ, ದಯೆ ಎಲ್ಲ ಒಂದೇ, ಸಮಾನಾರ್ಥಕ ಪದಗಳು. ಹಾಗಾಗಿ ಹಿಂದಿನ ಪದ್ಯದಲ್ಲಿ ಕರುಣೆಯಿಂದ ಕರುಣಿಸ್ಬೇಕಪ್ಪ ನನಗೆ ಅಂತ ಪ್ರಾರ್ಥನೆ ಮಾಡಿದ್ರು. ಈ ಪದ್ಯದಲ್ಲಿ ದಯದಿ, ದಯ ಅನ್ನುವ ಶಬ್ದವನ್ನು ಬಳಸಿದ್ರು. ಮನ್ನಿಸಿ ನೀ ದಯದಿ. ಯಾಕೆಂದ್ರೆ ನಾವು ನಿನ್ನನ್ನ ಭಜನೆ ಮಾಡಬೇಕು, ನಿನ್ನ ಸ್ಮರಣೆ ಮಾಡಬೇಕು, ನಿನ್ನನ್ನ ಪೂಜೆ ಮಾಡಬೇಕು. ನಿನಗೆ ಸಂಬಂಧಪಟ್ಟ ವ್ರತಗಳು ಎಲ್ಲವನ್ನ ಉಪವಾಸಗಳನ್ನು ಮಾಡಬೇಕು. ಆದರೆ ನನಗೆ ಏನೇನೋ ಬಯಕೆಗಳಿರ್ತಾರೆ. 108 ಬಯಕೆಗಳನ್ನು ಮನಸ್ಸನ್ನು ತುಂಬಿಕೊಂಡು ಆ ಬಯಕೆಗೋಸ್ಕರ ನಿನ್ನನ್ನು ಸ್ಮರಣೆ ಮಾಡ್ತೀನಿ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಕಿಂ ಅಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಪರಮಾತ್ಮ ನೀನು ಇದರಿಂದ ಪ್ರೀತನಾಗು ಅನ್ನುವ ಉದ್ದೇಶವನ್ನ ಮನಸ್ಸಿನಲ್ಲಿಟ್ಕೊಂಡು ನಾನೇನು ಮಾಡದೇ ಇಲ್ಲ, ನಾನು ಮಾಡೋದೇ ಇಲ್ಲ. ನನಗೇನಾದ್ರೂ ಬೇಕು, ನನಗಿಂಥ ಕೆಲಸ ಆಗಬೇಕು, ಅದಕ್ಕೋಸ್ಕರ ನಿನ್ನ ಸ್ಮರಣೆ ಮಾಡ್ತೀನಿ, ನಿನ್ನ ಹೋಮ ಮಾಡಿಸ್ತೀನಿ, ನಿನಗೆ ಶರಣ ಹೋಗ್ತೀನಿ. ಅದಕ್ಕೋಸ್ಕರ ನೀನು ಮನ್ನಿಸಿ ಅದನ್ನೆಲ್ಲ ನೀನು ಕ್ಷಮಿಸ್ಬೇಕು. ದಾಸರಾಯರ ಒಂದೊಂದು ಪದ ನೋಡ್ರಿ. ಯಾಕಂದ್ರೆ ದಾಸರಾಯರು ಆ ಪದ್ಯವನ್ನು ಕೂಡಿಸ್ಲಿ ಪದಗಳನ್ನು ಹಾಕಿದ್ದಲ್ಲ. ನಮ್ಮ ದಾಸರಾಯರುಗಳು ಛಂದಸ್ಸನ್ನ ಕೂಡಿಸ್ಲಿಕ್ಕೆ ಅಥವಾ ಈ ಪದ್ಯ ಚಂದ ಕಾಣಬೇಕು ಅಂತ ಪದಗಳನ್ನು ಹಾಕಿದ್ದಲ್ಲ. ಮನ್ನಿಸಿ ನೀನು ಕ್ಷಮಿಸ್ಬೇಕು ನನ್ನ.
ಯಾಕೆಂದ್ರೆ ನಾನು ಒಂದು ದಿನವೂ ಕೂಡ ನೀನು ಪ್ರೀತನಾಗಲಿ ಅಂತ ಕರ್ಮವನ್ನ ಮಾಡಿದ್ದಿಲ್ಲ. ಅದಕ್ಕೋಸ್ಕರ ಮನ್ನಿಸಿ ನೀ ದಯದಿ ಎನ್ನ ಪಾಲಿಸದಿರೆ, ನೀನು ನನ್ನ ಉದ್ಧಾರ ಮಾಡಲಿಲ್ಲ, ನನ್ನನ್ನು ಕ್ಷಮಿಸಲಿಲ್ಲ ಅಂದ್ರೆ ಬೇರೆ ಯಾರ ಗತಿ ನನಗೆ? ಬೇರೆ ಯಾರು ಗತಿ ಇಲ್ಲ, ಪರಮಾತ್ಮ ಮಾತ್ರ ಗತಿ. ದೇವರೇ ನೀನೇ ಸರ್ವೋತ್ತಮ, ಎಲ್ಲ ದೇವತೆಗಳಿಗೆ ನೀನೇ ಒಡೆಯ. ಮುಂದೆ ದಾಸರಾಯರು ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ದೇವತೆಗಳಿಗೂ ನೀನೇ ಒಡೆಯ ಅಂತ ಪರಮಾತ್ಮನನ್ನ ಶರಣು ಹೋಗಲೇಬೇಕು. ಶರಣು ಹೋದಾಗ ಮಾತ್ರ ನೀನೆನ್ನ ಪಾಲಿಸಿದರೆ, ನಿನ್ನನ್ನ ಬಿಟ್ಟು ನನಗೆ ಯಾರು ಇಲ್ಲ, ಗತಿ ಇಲ್ಲ. ನಿನ್ನ ನೇಮಕ್ಕೆ ಪ್ರತಿಕೂಲವೇ ರಂಗ. ಗೋಪಾಲದಾಸರು ಪ್ರಶ್ನೆ ಮಾಡ್ತಾರೆ, ನೇಮಕ್ಕೆ ನಾವು ಬಳಸುವಾಗ ಈ ಪದವನ್ನು ಬಳಸ್ತೀವಿ, ಗಮನಿಸ್ರಿ. ಆಚಾರ್ಯರು ಬಹಳ ನೇಮ ನಿತ್ಯ ಮಾಡ್ತಾರೆ, ಆಚಾರ್ಯರು ಬಹಳ ನೇಮ ನಿತ್ಯ ಮಾಡ್ತಾರೆ ಅಂತ ಬಳಸ್ತೀವಿ. ಅದೇ ನೇಮ. ನೇಮ ಅಂದ್ರೆ ನಿಯಮ ಅಂತ. ಆಚಾರ್ಯರು ಬಹಳ ನಿಯಮವನ್ನು ಇಟ್ಕೊಂಡಿದ್ದಾರೆ, ನಿತ್ಯದಲ್ಲೂ ನಿಯಮಗಳನ್ನು ಪಾಲಿಸ್ತಾರೆ, ನೇಮ ನಿತ್ಯ ಮಾಡ್ತಾರೆ. ಅದೇ ನೇಮ ಅಂದ್ರೆ ನಿಯಮ ಅಂತ ಅರ್ಥ. ಒಂದು ವೇಳೆ ರಂಗ ನನ್ನನ್ನ ನೀನು ಕಾಪಾಡದೇ ಇದ್ರೆ, ಕಾಪಾಡಲ್ಲ ಅಂತಾದ್ರೆ ನಿನ್ನ ನೇಮಕ್ಕೆ ಪ್ರತಿಕೂಲವೇ ರಂಗ. ಪ್ರಶ್ನೆ ಮಾಡ್ತಾ ಇದ್ದಾರೆ, ಪ್ರತಿಕೂಲ ಅಂದ್ರೆ ವಿರುದ್ಧವಾದದ್ದು ಅಂತ ಅರ್ಥ. ನೀನು ನನ್ನನ್ನ ಉದ್ಧಾರ ಮಾಡಬೇಕು, ಮಾಡದೇ ಇದ್ರೆ ನಿನ್ನ ನೇಮಕ್ಕೆ ಪ್ರತಿಕೂಲವೋ, ನಿನಗೆ ವಿರುದ್ಧವಾದದ್ದೇನಾಗೋದಿಲ್ಲ. ಇವ ನನ್ನ ಉದ್ಧಾರ ಮಾಡಬಾರ್ದು ಅಂತೇನಾದ್ರೂ ನಿಯಮ ಹಾಕೊಂಡಿದೆಯಾ? ಇಲ್ಲ. ಅಂತಹ ನಿಯಮ ಏನೇನು ಹಾಕೊಂಡಿಲ್ಲ. ಆ ನಿಯಮಕ್ಕೆ ಪ್ರತಿಕೂಲ ಏನಿಲ್ಲ. ನನ್ನನ್ನು ಉದ್ಧಾರ ಮಾಡಲೇಬೇಕು. ಯಾಕಪ್ಪ ನಿನ್ನನ್ನು ನಾನು ಉದ್ಧಾರ ಮಾಡಬೇಕು? ನಿನ್ನನ್ನು ಬಿಟ್ಟು ನನಗೆ ಬೇರೆ ಗತಿ ಇಲ್ಲ, ಹಾಗಾಗಿ ಉದ್ಧಾರ ಮಾಡಬೇಕು. ಇವನನ್ನ ಉದ್ಧಾರ ಮಾಡಬಾರದು ಅಂತ ನೀನೇ ನಿಯಮ ಹಾಕೊಂಡಿಲ್ಲ, ಹಾಗಾಗಿ ಆ ನಿಯಮಕ್ಕೆ ಪ್ರತಿಕೂಲ ಇಲ್ಲ. ಹಾಗಾಗಿ ಪ್ರತಿಕೂಲ ವೇದಕ, ಪ್ರತಿಕೂಲ ಏನಿಲ್ಲ. ನನ್ನನ್ನು ಯಾಕೆ ಉದ್ಧಾರ ಮಾಡ್ತಾ ಇಲ್ಲಪ್ಪ, ದಯವಿಟ್ಟು ಉದ್ಧಾರ ಮಾಡುವಂತ ಗೋಪಾಲದಾಸರು ಪರಮಾತ್ಮನ ಹತ್ತಿರ ಅದ್ಭುತವಾಗಿ ಮೊದಲನೇ ನುಡಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ತನುವು ತನ್ನದು ಅಲ್ಲ, ತನು ಸಂಬಂಧಿಗಳಾರೋ, ತನುವಾರೋ ತಾನಾರೋ ಅವರಿಗೆ ಧನಮೋದರಾದ ವಿಷಯಗಳ ಅನುಭವ, ಧನಮೋದರಾದ ವಿಷಯಗಳ ಅನುಭವ, ಇದೇನ ತನು ಮಾತಂತಲ್ಲದೆ ಗಂಗಾಯತೆ ನಮತೆ ಗಣಿಸುವುದೇ ನದಿಯನ್ನ ಪಾಲಿಸೋ ಕೃಷ್ಣ ಏಕೆ ಮಮತೆ ಗಣಿಸುವುದೇ. ಎರಡನೇ ನುಡಿಯಲ್ಲಿ ದಾಸರಾಯರು ಮತ್ತೆ ನಮ್ಮ ಪ್ರಾರ್ಥನೆ ಪರಮಾತ್ಮನ ಮುಂದೆ ಹೇಗಿರಬೇಕು ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಒಂದು ಅದ್ಭುತವಾದ ಅಂಶದ ಜೊತೆಗೆ ಅದ್ಭುತವಾದ ಅಂಶವನ್ನ ನಿರೂಪಣೆ ಮಾಡ್ತಾರೆ. ದಾಸರಾಯರ ಎಲ್ಲ ಕೀರ್ತನೆಗಳಲ್ಲಿ ಸೂಕ್ಷ್ಮ ಸೂಕ್ಷ್ಮ ಮಧ್ವ ಪ್ರಮೇಯಗಳೇ ತುಂಬಿರ್ತಾರೆ. ಮಧ್ವಾಚಾರ್ಯರ ಮಾತುಗಳನ್ನ, ಪ್ರಮೇಯಗಳನ್ನ ಬಿಟ್ಟು ದಾಸರಾಯರು ಒಂದಿನಿಗೂ ಬೇರೆ ವಿಷಯವನ್ನ ನಿರೂಪಣೆ ಮಾಡಲ್ಲ. ಅದಕ್ಕೆ ಈ ನುಡಿಯೇ ಸಾಕ್ಷಿ. ತನುವು ತನ್ನದು ಅಲ್ಲ, ತನು ಸಂಬಂಧಿಗಳಾರೋ, ತನುವಾರೋ ತಾನಾರೋ ಅವರಿಗೆ. ಇಂತಹ ಅದ್ಭುತವಾದ ಪ್ರಮೇಯ. ತನುವು ತನ್ನದು ಅಲ್ಲ, ತನು ಅಂದ್ರೆ ದೇಹ, ತನ್ನದು ಅಲ್ಲ, ತನ್ನದು ಅಂದ್ರೆ ಆತ್ಮ. ಈ ದೇಹ ಆತ್ಮನದ್ದಲ್ಲ. ನಾನು ಅಹಂ ಸುಖಿ, ಅಹಂ ದುಃಖಿ, ನಾನು ತುಂಬಾ ಸುಖವಾಗಿದ್ದೇನೆ, ನನಗೆ ಜೀವನದಲ್ಲಿ ತುಂಬಾ ದುಃಖ ಬರ್ತಾ ಇದೆ ಅಂತೆಲ್ಲ ಮಾತಾಡ್ತಿರ್ತೀವಿ. ಯಾರಿಗೆ? ದೇಹಕ್ಕಲ್ಲ, ಆತ್ಮನಿಗೆ. ಆ ಎಲ್ಲ ಮಾತುಗಳಿಗೆ ವಿಷಯನಾದವರು ಆತ್ಮ, ಹೊರತು ದೇಹ ಅಲ್ಲ. ಹಾಗಾಗಿ ದೇಹಕ್ಕೂ ಆತ್ಮನಿಗೂ ಅತ್ಯಂತ ಭೇದ. ಕೃಷ್ಣ ಭಗವದ್ಗೀತೆಯಲ್ಲಿ ನಿರೂಪಣೆ ಮಾಡಿದ ಪ್ರಮೇಯವೇ ಇದು. ಆತ್ಮನಿಗೆ ನಾಶ ಇಲ್ಲ, ದೇಹಕ್ಕೆ ನಾಶ ಉಂಟು. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಃ ತತ್ರ ನ ಮುಹ್ಯತಿ. ಹಾಗಾಗಿ ತನುವು ತನ್ನದು ಅಲ್ಲ. ಈ ದೇಹ ಆತ್ಮನಿಗೆ ಸಂಬಂಧ ಇಲ್ಲ. ಆತ್ಮ ಬೇರೆ, ದೇಹ ಬೇರೆ, ಅತ್ಯಂತ ಭೇದ ಇದೆ. ತನು ಸಂಬಂಧಿಗಳಾರೋ, ದೇಹ ನಮ್ಮ ಕಂಟ್ರೋಲಲ್ಲಿ ಇಲ್ಲ. ದೇಹಕ್ಕೆ ಇಂತಿಂತ ಕಾಲದಲ್ಲಿ ಇಂತಿಂತ ರೋಗಗಳು ಬರ್ತವೆ, ನಮಗೆ ಗೊತ್ತಿಲ್ಲ. BP
ಜಾಸ್ತಿ ಆಗುತ್ತೆ, ಯಾವಾಗ ಶುಗರ್ ಜಾಸ್ತಿ ಆಗುತ್ತೆ, ದೇಹಕ್ಕೆ ಏನೇನು ರೋಗಗಳು ಬರ್ತವೆ ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಹಾಗಾಗಿ ಈ ದೇಹ ನಾವು ಕಂಟ್ರೋಲ್ ಮಾಡ್ತೀವಿ, ದೇಹಕ್ಕೆ ನಾವೇ ನಿಯಾಮಕರು ಅಂತಿಲ್ಲ. ಹಾಗಾಗಿ ತನುವು ತನ್ನದು ಅಲ್ಲ, ದೇಹ ನಮ್ಮ ಹಿಡಿತಕ್ಕೆ ಸಿಗೋಲ್ಲ. ಆಮೇಲೆ ಈ ದೇಹ ಚೆನ್ನಾಗಿರ್ಬೇಕು, ದೇಹ ಚೆನ್ನಾಗಿರ್ಬೇಕು. ಹೌದು, ಶರೀರ ಮಾಧ್ಯಮ ಖಲು ಧರ್ಮ ಸಾಧನ, ಧರ್ಮ ಸಾಧನೆಗೆ ದೇಹ ಬೇಕೇ ಬೇಕು. ಈ ದೇಹಕ್ಕೆ ದೇಹ ರಕ್ಷಣೆಗೋಸ್ಕರ ಇಡೀ ಜೀವನ ಪರ್ಯಂತ ನಾವು ಕಷ್ಟಪಡ್ತೇವೆ, ಬೇಕಾ? ಬೇಡ. ತನುವು ತನ್ನದು ಅಲ್ಲ, ಆತ್ಮನಿಗೆ ದೇಹಕ್ಕೆ ಅತ್ಯಂತ ಭೇದ ಇದೆ, ಎರಡೂ ಒಂದೇ ಅಲ್ಲ. ಇನ್ನು ತನು ಸಂಬಂಧಿಗಳಾರೋ, ದೇಹಕ್ಕೆ ಸಂಬಂಧಪಟ್ಟ ಬಳಗದವರು, ಅಪ್ಪ ಅಮ್ಮ ಚಿಕ್ಕಪ್ಪ ಎಷ್ಟು ಜನ ಇದ್ದಾರೆ, ಅವ್ರಿಗೆ ಒಳ್ಳೇದಾಗಬೇಕು, ಅವ್ರಿಗೆ ಲಾಭ ಆಗಬೇಕು, ಅವರಿಗೆ ನಾವು ಪ್ರೀತ್ಯಾಸ್ಪದರಾಗಬೇಕು ಅಂತ ಏನೇನೆಲ್ಲ ಹೈರಾಣಾಗ್ತಾ ಇರ್ತೇವೆ ಜೀವನದಲ್ಲಿ. ಅವ್ರು ಯಾರು? ನಿನ್ನ ಆತ್ಮನಿಗೆ ಅವ್ರು ಯಾರು ಸಂಬಂಧ ಇಲ್ಲ. ನಿನ್ನ ಆತ್ಮನಿಗೆ ಅಲ್ಲ, ನಿನಗೆ ಅಂತ ಆತ್ಮನಿಗೆ ಅಂತಾನೆ ಅರ್ಥ. ಅಹಂ ಸುಖಿ ಅಹಂ ದುಃಖಿ ಎಲ್ಲ ವಿಷಯಗಳು ಆತ್ಮನಿಗೆ ಬೋಧಿಸ್ತಾ ಇವೆ. ಹಾಗಾಗಿ ನಿನ್ನ ಆತ್ಮನಿಗೆ ಅವ್ರು ಯಾರು ಸಂಬಂಧ ಇಲ್ಲ. ತನುವು ತನ್ನದು ಅಲ್ಲ, ತನು ಸಂಬಂಧಿಗಳಾರೋ, ತನುವಾರೋ. ನಿನ್ನ ದೇಹ ನಿನ್ನ ಸಂಬಂಧಿಕರಿಗೆ ಸಂಬಂಧ, ನಿನ್ನ ದೇಹ ಅದು ನಿನಗೆ ಸಂಬಂಧ ಇಲ್ಲ ಅಂದ್ರೆ ನಿನ್ನ ಸಂಬಂಧಿಕರಿಗೆ ಸಂಬಂಧವೇ ಇಲ್ಲ. ತನುವಾರೋ, ತಾನಾರೋ ಅಂದ್ರೆ ಆತ್ಮ. ನಿನ್ನ ದೇಹ ನಿನ್ನ ಸಂಬಂಧಿಕರಿಗೆ ಸಂಬಂಧ ಇಲ್ಲ ಅಂದ್ರೆ ನಿನ್ನ ಆತ್ಮನೂ ಕೂಡ ಅವರಿಗೆ ಸಂಬಂಧ ಇಲ್ಲ. ಎಷ್ಟು ಸೂಕ್ಷ್ಮ ಇದೆ ನೋಡಿ ದಾಸರಾಯರ ಮಾತು ಎಂಥದ್ದು. ಇದೆಲ್ಲ ಮಧ್ವಶಾಸ್ತ್ರದ ಪ್ರಮೇಯವೇ, ಸೂಕ್ಷ್ಮ ಪ್ರಮೇಯವೇ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಹಾಗಾಗಿ ನೀನು ನಿನ್ನ ದೇಹಕ್ಕೆ ಸಂಬಂಧ ಇಲ್ಲ, ನಿನ್ನ ದೇಹ ನಿನ್ನ ಕಂಟ್ರೋಲ್ ಅಲ್ಲಿ ಇಲ್ಲ. ಇವತ್ತಲ್ಲ ನಾಳೆ ದೇಹ ಬಿಟ್ಟು ಹೋಗುತ್ತೆ. ಆಮೇಲೆ ಈ ದೇಹಕ್ಕೆ ಸಂಬಂಧಪಟ್ಟ ನಿನ್ನ ಸಂಬಂಧಿಕರು, ನಿನ್ನ ಬಳಗದವರು ಯಾರು ನಿನಗೆ ಸಂಬಂಧ ಇಲ್ಲ. ನಿನ್ನ ದೇಹ ಅವ್ರಿಗೆ ಸಂಬಂಧ ಇಲ್ಲ, ನಿನ್ನ ಆತ್ಮ ಅವ್ರಿಗೆ ಸಂಬಂಧ ಇಲ್ಲ. ಹಾಗಾಗಿ ತನುವಾರೋ ತಾನಾರೋ ಅವರಿಗೆ. ಇನ್ನೊಂದು 3ನೇ ಸಾಲಲ್ಲಿ 4ನೇ ಸಾಲಲ್ಲಿ ಅದ್ಭುತವಾದ ವಿಷಯವನ್ನು ದಾಸರಾಯರು ಹೇಳ್ತಾರೆ ಜಗತ್ತಿಗೆ. ಧನ ಮೊದಲಾದ ವಿಷಯಗಳ ಅನುಭವ ಹಿಂದಣ ಜನುಮದಂತಲ್ಲವೇ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೆ ಕಷ್ಟವೇ ಬರೋದಿಲ್ಲ, ದುಃಖವೇ ಜೀವನದಲ್ಲಿ ಬರೋದಿಲ್ಲ. ಈ ಮಾತು ಗೋಪಾಲದಾಸರ ಈ ಮಾತು ಯಾವತ್ತಿಗೂ ನೆನಪಿರ್ಬೇಕು ನಮಗೆ. ಕೇವಲ ಬುದ್ಧಿಯಲ್ಲಿ ನೆನಪಿರೋದಲ್ಲ, ಮನಸ್ಸಿಗೆ ತಾಗಬೇಕು ಈ ಮಾತು. ಏಕೆಂದರೆ ಹಣ ಸಂಪಾದನೆ ಮಾಡಬೇಕು, ಹೊನ್ನನ್ನು ಗಳಿಸಬೇಕು, ಭೂಮಿ ಗಳಿಸಬೇಕು, ಮನೆ ಕಟ್ಟಿಸ್ಬೇಕು, ಬೇಕಾದಷ್ಟು ಹೋರಾಡ್ತಾ ಇರ್ತೇವೆ ಜೀವನದಲ್ಲಿ. ಈ ಮಾತನ್ನು ನೆನಪಿಟ್ಕೊಳ್ರಿ. ಧನ ಮೊದಲಾದ ವಿಷಯಗಳ ಅನುಭವ ಹಿಂದಣ ಜನ್ಮದಂತಲ್ಲವೇ. ಧನ ಒಂದೇ, ದಾಸರಾಯರು ಧನ ಅನ್ನೋ ಪದವನ್ನು ಬಳಸಿದ್ದಾರೆ. ಮೊದಲಾದ ಅಂದ್ರೆ ಧನ ಅಷ್ಟೇ ಅಲ್ಲ, ಎಲ್ಲವೂ ನಮಗೆ ಜೀವನದಲ್ಲಿ ಸುಖ ಕೊಡುವ ಎಲ್ಲ ಪದಾರ್ಥಗಳು ಅಂತರ್ಥ. ಎಲ್ಲ ಪದಾರ್ಥಗಳ ಅನುಭವ, ಸುಖದ ಅನುಭವ ಆಗಲಿ ಅಥವಾ ದುಃಖದ ಅನುಭವ ಆಗಲಿ, ಅದು ಈ ಜನ್ಮಕ್ಕೆ ಸಂಬಂಧಪಟ್ಟದ್ದಲ್ಲ, ಜನ್ಮಾಂತರಕ್ಕೆ ಸಂಬಂಧಪಟ್ಟದ್ದು. ಜನ್ಮಾಂತರವನ್ನ, ಇನ್ನೊಂದು ಜನ್ಮವನ್ನ ಒಪ್ಪಿದ ಸಿದ್ಧಾಂತ ಮಧ್ವ ಸಿದ್ಧಾಂತ. ಅದನ್ನೇ ದಾಸರಾಯರು ಇಲ್ಲಿ ಹೇಳಿದ್ದಾರೆ. ಈ 3 ಮತ್ತು 4ನೇ ಸಾಲಿನಿಂದ ಮಧ್ವ ಸಿದ್ಧಾಂತದ ಪ್ರಮೇಯವನ್ನ ಗೋಪಾಲದಾಸರು ಗಟ್ಟಿಯಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಜನ್ಮಾಂತರ ಪ್ರಮೇಯ. ಯಾಕೆಂದ್ರೆ ನಾವು ಈ ಜನ್ಮದಲ್ಲಿ ಹೇಗಿದ್ದೇವೆ, ದೇವರನ್ನ ಎಷ್ಟು ನಂಬಿದ್ದೇವೆ, ಗುರುಗಳಲ್ಲಿ ಎಂತಹ ಭಕ್ತಿ ಇಟ್ಟುಕೊಂಡಿದ್ದೇವೆ, ಗುರುಗಳ ಮೇಲೆ ಎಂತಹ ಮಾತುಗಳನ್ನು ಆಡ್ತಾ ಇದ್ದೇವೆ, ಅದನ್ನೆಲ್ಲ ಗಮನಿಸಿ ಅದಕ್ಕೆ ತಕ್ಕಂತೆ ಪರಮಾತ್ಮ ಮುಂದಿನ ಜನ್ಮಕ್ಕೆ ನಮಗೆ ಫಲವನ್ನ ಉಣಿಸ್ತಾನೆ, ಫಲವನ್ನ ಬಡಿಸ್ತಾನೆ. ಅತ್ಯುತ್ಕಟೈಹಿ ಪುಣ್ಯ ಪಾಪೈಹಿ ಇಹೈವ ಫಲವಷ್ಟೊಂದೆ. ತೀರಾ ಉತ್ಕಟವಾದ ಪಾಪಗಳನ್ನು ಮಾಡಿದ್ರೆ ಇದೇ ಜನ್ಮದಲ್ಲಿ ಪರಮಾತ್ಮ ಫಲವನ್ನು ಕೊಡ್ತಾನೆ. ಆದರೆ ಮುಂದಿನ ಈ ಜನ್ಮದ ಕರ್ಮಗಳು ಮುಂದಿನ ಜನ್ಮಗಳಿಗೂ ಸಂಬಂಧಪಡ್ತವೆ ಅನ್ನೋದನ್ನು ದಾಸರಾಯರು ಎತ್ತಿ ತೋರಿಸ್ತಾರೆ. ನಿಮಗೆ ಈ ಜನ್ಮದಲ್ಲಿ ತುಂಬಾ ದಾರಿದ್ರ್ಯ ಬಂತು, ತಿನ್ಲಿಕ್ಕಿಲ್ಲ ಉಣ್ಲಿಕ್ಕಿಲ್ಲ ಅಂತಹ ಸಂದರ್ಭ ಬಂತು ಅಂದ್ರೆ ಹಿಂದಿನ ಜನ್ಮದಲ್ಲಿ ನೀವು ಮಾಡಿದ ಪಾಪಕರ್ಮಗಳೇ ಕಾರಣ. ಹಾಗಾಗಿ ಪ್ರತಿ ದಿನ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ಗಳು ನಾವು ಎಚ್ಚರಿಕೆಯಿಂದ ಜೀವನವನ್ನು ಸಾಗಿಸಬೇಕು. ಪರಮಾತ್ಮನ ಸ್ಮರಣೆಯಿಂದ ಒಂದಿನಿಗೂ ಕೂಡ ನಾವು ವಿಮುಖರಾಗಬಾರದು. ಯಾಕೆಂದ್ರೆ ಇದೆ, ನಾವು ಸೌಭಾಗ್ಯ ಬಂತು ಅಥವಾ ಬೇಕಾದಷ್ಟು ಸಂಪತ್ತು ಬಂತು, ನಮಗೆ ಪದವಿ ಬಂತು, ಅಧಿಕಾರ ಬಂತು, ಭೂಮಿ ಬಂತು, ಎಲ್ಲವೂ ಕೂಡ ಪರಮಾತ್ಮ
ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ್ದಷ್ಟೇ ಅಲ್ಲ, ನಮ್ಮ ಪೂರ್ವಜರ ಮಾಡಿದ ಕರ್ಮಗಳು ನಮಗೆ ಕಾಡ್ತವೆ, ನಮಗೆ ಸಂಬಂಧ ಪಡ್ತವೆ. ಹಾಗಾಗಿ ಧನ ಮೊದಲಾದ ವಿಷಯಗಳ ಅನುಭವ ಹಿಂದಣ ಜನ್ಮದತ್ತಲ್ಲವೇ, ಹಣ ಹೊನ್ನು ದ್ರವ್ಯ ಒಮ್ಮಿಂದೊಮ್ಮೆ ನನಗೆ ಪ್ರಾಪುತಿ ನೋಡೋದೀಯ. ಗೋಪಾಲದಾಸರ ಗುರುಗಳಾದ ವಿಜಯದಾಸರು ಅದನ್ನೇ ಹೇಳಿದ್ರು. ನನಗೆ ಈ ಜನ್ಮದಲ್ಲಿ ವಿಜಯದಾಸರ ಚರಿತ್ರೆ ನಿಮಗೆಲ್ಲ ಗೊತ್ತು, ವಿಜಯದಾಸರಿಗೆ ಎಂಥ ಬಡತನ ಕಾಡ್ತು ಅನ್ನೋದು ನಿಮಗೆ ಗೊತ್ತು. ಹಾಗಾಗಿ ವಿಜಯದ ಹಣ ಹೊನ್ನು ದ್ರವ್ಯ ಒಮ್ಮಿಂದೊಮ್ಮೆ ನನಗೆ ಪ್ರಾಪುತಿ ನೋಡೋದ್ರೆ ಹಿಂದಿನ ಜನ್ಮದಲ್ಲಿ ನಾನು ಬೇಕಾದಷ್ಟು ಪುಣ್ಯ ಕರ್ಮಗಳನ್ನು ಮಾಡಿದ್ದೇನೆ, ಅದರ ತಕ್ಕಂತೆ ಪರಮಾತ್ಮ ಈ ಜನ್ಮದಲ್ಲಿ ನನಗೆ ಹಣ ಹೊನ್ನು ದ್ರವ್ಯ ಕೊಡ್ತಾ ಇದ್ದಿ. ಅದನ್ನೇ ವಿಜಯದಾಸರು ಹೇಳಿದ್ದು. ಅವರ ಶಿಷ್ಯರಾದ ಗೋಪಾಲದಾಸರು ಕೂಡ ಈ ಕೀರ್ತನೆಯಲ್ಲಿ ಈ ಪದ್ಯದಲ್ಲಿ ಅದನ್ನೇ ನಿರೂಪಣೆ ಮಾಡಿದ್ರು. ಹಾಗಾಗಿ ನನಗೆ ಈ ಜನ್ಮದಲ್ಲಿ ನಾನು ಅನುಭವಿಸ್ತಾ ಇದ್ದೇನೆ, ಅದು ಹಿಂದಿನ ಜನ್ಮಕ್ಕೆ ಕಾರಣ, ನೀನು ಮಮಕಾರವನ್ನು ಕೊಡಬೇಡಪ್ಪ, ಉದ್ಧಾರ ಮಾಡುವಂಗ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಂದ್ರಿಯಂಗಳ ವಿಷಯದಿಂದ ಭರಿಸ ಗೋವಿಂದ ನಿನ್ನ ಮನಕ್ಕೆ ಬಾರದ ಇಂದಿರ ರಸ ಬ್ರಹ್ಮಾದಿ ವಂದಿತ ನಿನ್ನ ಇಂದಿರ ರಸ ಬ್ರಹ್ಮಾದಿ ವಂದಿತ ನಿನ್ನ ಬದಕ ಶಕುತಿಗೆ ನಮೋ ನಮೋ ರಂಗಾಯ ಮಮತೆ ಈಸುವಿರಂಗ ಕರುಣನಿಯನ್ನ ಪಾಲಿಸೋ ಕೃಷ್ಣಾಯ ಮಮತೆ ಇಂದ್ರಿಯಗಳ ವಿಷಯದಿಂದ ಭೇದಿಸೆ ಗೋವಿಂದ ನಿನ್ನ ಮನಕ್ಕೆ ಬಾರದೆ. ನಮಗೆ ಒಂದು ಪ್ರಶ್ನೆ ಮಾಡ್ಕೊಳ್ಬೇಕು, ಜೀವನದಲ್ಲಿ ಯಾಕೆ ಇಷ್ಟು ದುಃಖ ಬರ್ತಾ ಇದೆ, ಜೀವನದಲ್ಲಿ ಯಾಕೆ ಇಷ್ಟು ಸಮಸ್ಯೆಗಳು ಬರ್ತಾ ಇವೆ, ಜೀವನದಲ್ಲಿ ಯಾಕೆ ಇಷ್ಟು ಅಸಮಾಧಾನ ನಮಗಾಗ್ತಾ ಇದೆ ಅಂದ್ರೆ ಗೋಪಾಲದಾಸರು 3ನೇ ಪದ್ಯದ ಮೂಲಕ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಇಂದ್ರಿಯಗಳ ವಿಷಯದಿಂದ ಭೇದಿಸೆ. ಅದನ್ನೇ ಮೊದಲನೇ ಪದ್ಯದಲ್ಲೂ ಅದನ್ನೇ ಹೇಳಿದ್ದು, 3ನೇ ಪದ್ಯದಲ್ಲೂ ಅದರ ತಾತ್ಪರ್ಯವನ್ನೇ ಗೋಪಾಲದಾಸರು ನಿರೂಪಣೆ ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಕಾರಣ ನಮ್ಮ ಇಂದ್ರಿಯಗಳೇ, ನಮ್ಮ ಇಂದ್ರಿಯಗಳೇ ಎಲ್ಲದಕ್ಕೂ ಕಾರಣ. ಇಂದ್ರಿಯಗಳನ್ನ ಹೇಗೆ ಬೇಕು ಹಾಗೆ ಹರಿಬಿಟ್ರೆ ಸಮಸ್ಯೆ. ನಿಮ್ಮ ಎಲ್ಲಾ ಇಂದ್ರಿಯಗಳಕ್ಕೂ ಒಂದು ಲಿಮಿಟ್ ಇದೆ, ಅವು ಇಷ್ಟಕ್ಕೆ ಮಾತ್ರ ಹರಿಬಿಡಬೇಕು ಅಂತ ಒಂದು ಲಿಮಿಟ್ ಇದೆ, ನಿಯಮ ಇದೆ, ಅಷ್ಟಕ್ಕೆ ಮಾತ್ರ ಅವುಗಳನ್ನು ಒಳಪಡಿಸಬೇಕು. ಒಂದು ಇಂದ್ರಿಯವನ್ನ ಹರಿಬಿಟ್ರೆ ಕ್ಷೇತ್ರಮಿತ್ಯ ವಿಧೀಯತೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಅದನ್ನೇ ಹೇಳಿದ್ದು. ಕೌಂತೆಯ ಕ್ಷೇತ್ರಮಿತ್ಯ ವಿಧೀಯತೆ, ಈ ಶರೀರ ಅದು ನನ್ನ ಕ್ಷೇತ್ರ ಅಂತ ಕೃಷ್ಣ ಕರೆದಿದ್ದಾನೆ. ಹಾಗಾಗಿ ಇಂದ್ರಿಯಗಳನ್ನ ವಿಷಯದ ಕಡೆ ಹರಿಬಿಟ್ರೆ, ರೂಪ ರಸ ಗಂಧ ಸ್ಪರ್ಶ ಶಬ್ದ ಇವುಗಳ ಕಡೆ ಇಂದ್ರಿಯಗಳನ್ನ ಹರಿಬಿಟ್ರೆ ಸಮಸ್ಯೆ. ಒಂದು ಇಂದ್ರಿಯವನ್ನ ಹರಿಬಿಡ್ತೇವೆ, ಅದನ್ನ ಪಡ್ಕೊಳ್ಬೇಕು ಅಂತ ಮನಸ್ಸಲ್ಲಿ ಭಾರಿ ಆಸೆ ಹುಟ್ಟುತ್ತೆ, ಅದನ್ನ ಪಡ್ಕೊಳ್ಳಿಕ್ಕೆ ಆಸೆಯನ್ನ ಈಡೇರಿಸ್ಕೊಳ್ಳಿಕ್ಕೆ ಏನ್ ಬೇಕೋ ಅದನ್ನ ಪ್ರಯತ್ನ ಮಾಡ್ತೀವಿ, ಆಸೆ ಪೂರ್ತಿ ಆಗಲ್ಲ, ನಮಗೆ ದುಃಖ ಬರುತ್ತೆ. ಹೀಗೆ ಹಾಗಾಗಿ ಇಂದ್ರಿಯಗಳನ್ನ ವಿಷಯದ ಕಡೆ ನನಗೆ ಹಾಯಿಸ್ಬೇಡ ಪರಮಾತ್ಮ. ಇಂದ್ರಿಯಗಳ ವಿಷಯದಿಂದ ಭೇದಿಸೆ ಗೋವಿಂದ ನಿನ್ನ ಮನಕ್ಕೆ ಬಾರದೆ. ಗೋವಿಂದ ಗೋಪಿ ವಿಂದತೆ ಇತಿ ಗೋವಿಂದ, ನೀನು ವೇದ ಪ್ರತಿಪಾದ್ಯ. ಹಾಗಾಗಿ ನಿನ್ನ ಮನಸ್ಸಿಗೆ ಯಾಕೆ ಬರ್ತಾ ಇಲ್ಲಪ್ಪ? ದಾಸರಾಯರ ಅಪೂರ್ವವಾದ ಪ್ರಾರ್ಥನೆ ನೋಡಿ, ಹೇಗೆ ಪ್ರಾರ್ಥನೆ ಮಾಡ್ತಾರೆ ದಾಸರಾಯರು. ದಾಸರಾಯರಿ ಗೋಪಾಲದಾಸರಿಗೆ ಇದರಿಂದ ಪ್ರಯೋಜನ ಇಲ್ಲ, ಯಾಕಂದ್ರೆ ಅಪರೋಕ್ಷ ಜ್ಞಾನಿಗಳವರು. ಹಾಗಾಗಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡಿದ ಅರ್ಜುನನಿಗೆ ಮಾತ್ರ ಅಲ್ಲ, ಅರ್ಜುನನನ್ನ ಮುಂದಿಟ್ಟುಕೊಂಡು ಇಡೀ ಮನುಕುಲಕ್ಕೆ ಕೃಷ್ಣ ಭಗವದ್ಗೀತೆಯನ್ನು ಉಪದೇಶ ಮಾಡಿದ್ದು. ಅದೇ ರೀತಿ ಏಕೆ ಮಮತೆ ಕೊಟ್ಟು ಧರಿಸುವಿರಂಗ ಅಂತ ಗೋಪಾಲದಾಸರು ನಮಗೋಸ್ಕರ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಲ್ಲ, ಇಡೀ ಮನುಕುಲಕ್ಕೆ ಪ್ರಾರ್ಥನೆ ಮಾಡುವ ವಿಧಾನವನ್ನು ದಾಸರಾಯರು ತಿಳಿಸಿಕೊಟ್ಟದ್ದು. ಹಾಗಾಗಿ ಗೋವಿಂದ ನಿನ್ನ ಮನಸ್ಸಿಗೆ ಯಾಕೆ ಬರ್ತಾ ಇಲ್ಲಪ್ಪ? ನನ್ನ ಇಂದ್ರಿಯಗಳು, ಇವನ ಇಂದ್ರಿಯಗಳು ವಿಷಯದ ಕಡೆ ಹೋಗಬಾರದು ಅಂತ ನಿನ್ನ ಸಂಕಲ್ಪ ಯಾಕಿಲ್ಲ? ನಿನ್ನ ಸತ್ಯ ಸಂಕಲ್ಪ, ನಾವೆಲ್ಲ ಭ್ರಷ್ಟ ಸಂಕಲ್ಪರು. ಹಾಗಾಗಿ ನಮ್ಮ ಸಂಕಲ್ಪ ನಡೆಯೋದೇ ಇಲ್ಲ, ನಿನ್ನ ಸಂಕಲ್ಪ ಸತ್ಯವಾದ ಸಂಕಲ್ಪ. ಹಾಗಾಗಿ ನೀನ್ ಸಂಕಲ್ಪ ಮಾಡಬೇಕು. ನಿನ್ನ ಮನಸ್ಸಿಗೆ ಯಾಕೆ ಬರ್ತಾ ಇಲ್ಲ? ಇವನ ಇಂದ್ರಿಯಗಳನ್ನ ವಿಷಯದ ಕಡೆ ಹಾಯಿಸಬಾರ್ದು. ವಿಷಯದ ಕಡೆ ಇವನ ಇಂದ್ರಿಯಗಳು ಹೋದ್ರೆ ಇವನಿಗೆ ಕಷ್ಟ ಬರುತ್ತೆ, ದುಃಖ ಬರುತ್ತೆ, ಅಸಮಾಧಾನ ಜೀವನದಲ್ಲಿ ಆಗುತ್ತೆ. ಹಾಗಾಗಿ ನಿನ್ನ ಮನಸ್ಸಿಗೆ ಯಾಕೆ ಬರ್ತಾ ಇಲ್ಲ ತಂದೆ? ಆದಷ್ಟು
ಮಾಡು. ಇವನ ಇಂದ್ರಿಯಗಳು ವಿಷಯದ ಕಡೆ ಹೋಗಬಾರದು. ಸಾಯಂಕಾಲ ನಿತ್ಯ ಜ್ಞಾನಯಜ್ಞ ಮಠದಲ್ಲಿ ಪ್ರತಿನಿತ್ಯ ವಿವಿಧ ವಿದ್ವಾಂಸರು ಪ್ರತಿನಿತ್ಯ ಉಪನ್ಯಾಸ ಮಾಡ್ತಾ ಇರ್ತಾರೆ. ಹಾಗಾಗಿ ಒಂದು ದಿನವೂ ಉಪನ್ಯಾಸಕ್ಕೆ ಬರಬೇಕು ಅಂತ ನಮ್ಗೆ ಅನಿಸೋದೇ ಇಲ್ಲ. ನಮ್ಮ ದುರಾದೃಷ್ಟ ದುರ್ವಿಧಿಯಲ್ಲಿ ಯಾಕೆ ಸೀರಿಯಲ್ ನಮಗೆ ಧಾರಾವಾಹಿಗಳು ತಂದುಕೊಡುವ ಹುಚ್ಚನ್ನು ಯಾವುದೂ ತಂದುಕೊಡೋದಿಲ್ಲ. ಹಾಗಾಗಿ ಎಷ್ಟು ಧಾರಾವಾಹಿಗಳಿಗೆ, ಎಷ್ಟು ಟಿವಿಗೆ, ಎಷ್ಟು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೇವೆ. ಯಾಕೆ? ನಮ್ಮ ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿಲ್ಲ. ಅದನ್ನೇ ದಾಸರ ವಿಶೇಷವಾಗಿ ನಾವೆಲ್ಲ ಈ ಪದ್ಯವನ್ನು ಪ್ರತಿನಿತ್ಯ ಹೇಳ್ಕೊಳ್ಬೇಕು. ಹಾಗಾಗಿ ನಮ್ಮ ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿ ಇರ್ತಾರೆ. ಇಂದಿರೇ ಅರಸ ಬ್ರಹ್ಮಾದಿ ವಂದಿತ ನಿನ್ನ ಬಂಧಕ ಶಕ್ತಿಗೆ ನಮೋ ನಮೋ ರಂಗ. ಇಂದಿರೇ ಅರಸ, ಲಕ್ಷ್ಮೀದೇವಿಗೂ ಒಡೆಯನಾಗಿದ್ದಿ, ನೀನು ಸರ್ವೋತ್ತಮ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಯಾಕಂದ್ರೆ ಲಕ್ಷ್ಮೀದೇವಿಯಲ್ಲಿ ನೀನು ಆಳ್ತಾ ಇದ್ದಿ. ಇಂದಿರೇ ಅರಸ ಬ್ರಹ್ಮಾದಿ ವಂದಿತ, ಲಕ್ಷ್ಮೀದೇವಿಗೆ ನೀನು ಅರಸನಾಗಿದ್ದಿ ಅಂದ್ರೆ ಬ್ರಹ್ಮರುದ್ರಾದಿ ದೇವತೆಗಳು ನಿನಗೆ ಶರಣಾಗಲೇಬೇಕು. ನಿನ್ನ ಬಂಧಕ ಶಕ್ತಿಗೆ ನಮೋ ನಮೋ. ಬಂಧಕ ಶಕ್ತಿ ಅಂದ್ರೆ ಎರಡು. ಒಂದು ಬಂಧಕ ಶಕ್ತಿ, ಇದು ಅಧರ್ಮ ಅಂತ ನಮಗೆ ಗೊತ್ತು. ಪ್ರತಿನಿತ್ಯ ಸಂಧ್ಯಾವಂದನ ಮಾಡಬೇಕು, ಪ್ರತಿನಿತ್ಯ ಗಾಯತ್ರಿಯನ್ನು ಜಪಿಸಬೇಕು. ಇವತ್ತು ವಿಶೇಷವಾಗಿ ಗಾಯತ್ರಿ ಸ್ಮರಣೆ ಮಾಡಲೇಬೇಕು. ಗೋಪಾಲದಾಸರು ಗಾಯತ್ರಿಯನ್ನು ಸಿದ್ಧಿ ಪಡೆದುಕೊಂಡ ಮಹಾನುಭಾವರು. ಹಾಗಾಗಿ ಪ್ರತಿನಿತ್ಯ ಗಾಯತ್ರಿ ಮಂತ್ರವನ್ನ ಜಪ ಮಾಡಲೇಬೇಕು, ಪೂಜೆ ಮಾಡಬೇಕು, ವೈಶ್ವದೇವ ಮಾಡಬೇಕು, ದೇವರ ನೈವೇದ್ಯವನ್ನ ಭಕ್ಷಿಸಬೇಕು ಅಂತೆಲ್ಲ ಗೊತ್ತು ನಮಗೆ. ಇದು ಮಾಡಬಾರದು. ಜೂಜಾಡೋ ವ್ಯಕ್ತಿಗೆ ಜೂಜಾಡಬಾರದು ಅನ್ನೋ ಗೊತ್ತಿರುತ್ತೆ. ನಾನು ಹಾಳಾಗಿದ್ದೀನಪ್ಪ, ನೀನು ಹಾಳಾಗಬೇಡ ಅಂತ ಉಪದೇಶ ಮಾಡ್ತಿದ್ದ ನಾವು. ಅಧರ್ಮ ಅನ್ನೋದು ಗೊತ್ತು ಅವನಿಗೆ. ಆದರೂ ಕೂಡ ಅದನ್ನ ಮಾಡದೇ ಇರ್ಲಿಕ್ಕೆ ಆಗೋದಿಲ್ಲ. ಹೆಸರ ಚಟ ಅಂತ ಕರಿತೀವಲ್ಲ ಅದು. ಹಾಗಾಗಿ ಇದು ಬಂಧಕ ಶಕ್ತಿ. ಏನ್ ಮಾಡಿದ್ಯಪ್ಪ ತಂದೆ ಬಂಧಕ ಶಕ್ತಿ, ಅದು ಅಧರ್ಮ ಅಂತ ಗೊತ್ತು. ಆದರೂ ಕೂಡ ಅದನ್ನ ಬಿಡ್ಲಿಕ್ಕೆ ಆಗೋದಿಲ್ಲ. ಎಂತಹ ಶಕ್ತಿಯನ್ನ ನಮಗೆ ನೀನು ಬಂಧಿಸಿ ಬಿಟ್ಟಿದ್ದಿ. ನಿನ್ನ ಬಂಧಕ ಶಕ್ತಿಗೆ ನಾವು ಒಂದು. ಇನ್ನೊಂದು, ನಿನ್ನ ಬಂಧಕ ಶಕ್ತಿಗೆ ನಾವು ಈ ಸಂಸಾರ ಇದೆ. ಸಂಸಾರದಲ್ಲಿ ನಾವೆಲ್ಲ ಅನುಭವಿಸ್ತಾ ಇರ್ತೀವಿ ನೋಡ್ರಿ. ದಾಸರಾಯರು ಅದನ್ನೇ ಹೇಳಿದ್ದು. ನಾವೆಲ್ಲ ಅನುಭವಿಸ್ತಾ ಇರ್ತೀವಿ ಪ್ರತಿನಿತ್ಯ. ಎಂಥ ಶಕ್ತಿ ಭಗವಂತ ನಮ್ಮ ಮೇಲೆ ಪ್ರಯೋಗ ಮಾಡಿಬಿಟ್ಟಿದ್ದಾರೆ ಅಂದ್ರೆ, ಒಬ್ಬ ವ್ಯಕ್ತಿಯನ್ನು ಹಚ್ಕೊಂಡಿರ್ತೀವಿ, ಆ ವ್ಯಕ್ತಿ ಇಲ್ಲ ಅಂದ್ರೆ, ಆ ವ್ಯಕ್ತಿ ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ ಅಂದ್ರೆ ಬಹಳ ದುಃಖ ಆಗತ್ತೆ. ಒಂದು ವಸ್ತುವನ್ನು ಹಚ್ಕೊಂಡ್ಬಿಟ್ಟಿರ್ತೀವಿ, ಆ ವಸ್ತುವನ್ನ ಬಳಸಲಿಲ್ಲ, ಆ ವಸ್ತುವನ್ನ ನೋಡಲಿಲ್ಲ ಅಂದ್ರೆ ನಮಗೆ ಬಹಳ ದುಃಖ ಆಗುತ್ತೆ. ಹೀಗೆ ಒಂದು ಸಂದರ್ಭ ಇದೆ ಜೀವನದಲ್ಲಿ, ಯಾವುದೋ ಒಂದು ಸಂದರ್ಭ ಹಿಂದೆ ಆಗಿ ಹೋಗಿರುತ್ತೆ. ಆ ಸಂದರ್ಭವನ್ನು ನೆನಪು ಮಾಡ್ಕೊಳ್ತಾ ಇರ್ತೀವಿ. ಒಂದು ದಿನ ಆ ಸಂದರ್ಭ ನೆನಪಾಗಲಿಲ್ಲ ಅಂದ್ರೆ ಮನಸ್ಸಿಗೆ ಕಿರಿಕಿರಿ ಶುರುವಾಗುತ್ತೆ. ಇದೆಲ್ಲ ಪರಮಾತ್ಮನ ಬಂಧಕ ಶಕ್ತಿ. ಇದೆಲ್ಲ ಪರಮಾತ್ಮನ ಬಂಧಕ ಶಕ್ತಿ. ಸಂಸಾರದಲ್ಲಿ ಏನಪ್ಪ ಪರಮಾತ್ಮ ಎಂಥ ಬಂಧಕ ಶಕ್ತಿಯನ್ನು ಇಟ್ಬಿಟ್ಟಿದ್ದೀಯ. ನಿನ್ನ ಬಂಧಕ ಶಕ್ತಿ ಇಷ್ಟು ಗಾಢವಾಗಿ ಪರಿಣಾಮ ಬೀರೋದ್ರಿಂದ ನಾನು ನಿನ್ನ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಒಂದು ವೇಳೆ ನಿನ್ನ ಬಂಧಕ ಶಕ್ತಿ ಮಾಮೂಲಾಗಿದ್ರೆ ನಾನು ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ. ಎಂಥ ಬಂಧಕ ಶಕ್ತಿಯನ್ನು ಪರಮಾತ್ಮ ನಮ್ಮ ಮೇಲೆ ಪ್ರಯೋಗ ಮಾಡಿಬಿಟ್ಟಿದೆಯಪ್ಪ. ಆ ಬಂಧಕ ಶಕ್ತಿಗೆ ಒಂದು ದೊಡ್ಡ ನಮಸ್ಕಾರ ಅಂತ ದಾಸರಾಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಬಂಧಕ ಶಕ್ತಿಯನ್ನು ಪರಿಹಾರ ಮಾಡು, ಆ ಮಮತೆಯನ್ನು ಪರಿಹಾರ ಮಾಡು, ಆ ಕಕ್ಕುಲತೆಯನ್ನು ಪರಿಹಾರ ಮಾಡು, ಆ ಅಭಿಮಾನವನ್ನು ಪರಿಹಾರ ಮಾಡು, ನಮ್ಮಿಂದ ಬಿಡಿಸು. ಹಾಗಾಗಿ ನಮೋ ನಮೋ ರಂಗ ಉದ್ಧಾರ ಮಾಡಪ್ಪ ಅಂತ ದಾಸರಾಯರು ಮೂರನೇ ಪದ್ಯದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹರಿಷು ಅರಿತು ಎನಗೆ ಅರೆಲಾಭವಾದರು ವಿರಕುತಿ ವಿಷಯದೆ ಬಾರದು ಕರುಣಾಸಾಗರ ನಿನ್ನ ಸ್ಮರಣೆಂದೊಲ್ಲದೆ ಕರುಣಾಸಾಗರ ನಿನ್ನ ಸ್ಮರಣೆಂದೊಲ್ಲದೆ
ವಿರಕುತಿ ವಿಷಯದಿ ಬಾರದು. ಕರುಣಾಸಾಗರ ನಿನ್ನ ಸ್ಮರಣೆ ಒಂದಲ್ಲದೆ ಮರಳು ನೀಗುವ ಬಗೆ ಕಾಣೆನೋ ರಂಗ. ಇದೊಂದು ಅದ್ಭುತವಾದ ದಾಸರಾಯರ ಪ್ರಾರ್ಥನೆ. ಗೋಪಾಲದಾಸರು ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅರಿತು ಅರಿತು ಜೀವನದಲ್ಲಿ ಹೇಗಿದ್ದೇವೆ ನಾವು, ಅರಿತು ಅರಿತು. ಇದು ವಿಷಯ ಪದಾರ್ಥಗಳು ಏನಾಗಲೇ ಹೇಳಿದೆ, ರೂಪ ರಸ ಗಂಧ ಸ್ಪರ್ಶ ಶಬ್ದಗಳನ್ನು ಉಂಟು ಉಂಟು ಭೋಗಿಸಿ ಭೋಗಿಸಿ ಅರಿತು ಅರಿತು ಅದನ್ನ ಪೂರ್ತಿಯಾಗಿ ಭೋಗಿಸ್ತೇವೆ. ಜೀವನದಲ್ಲಿ ಇದು ಸಾಕು ಅಂತಿಲ್ಲ. ಯಾವುದಾದ್ರೂ ಪದಾರ್ಥದ ಮೇಲೆ ಸಾಕು ಅನ್ನುವ ಭಾವನೆ ಬರಬೇಕಾದ್ರೆ ಯಾವುದಾದ್ರೂ ಒಂದು ರೋಗ ಬಂದಿರಬೇಕು. ವೈರಾಗ್ಯ ಅಂತೂ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ರೋಗ ಬಂದ್ರೆ ಡಾಕ್ಟರ್ ತಿನ್ನಬೇಡ್ರಿ ಅಂದ್ರೆ, ಡಾಕ್ಟರ್ ಮುಟ್ಟಬೇಡ್ರಿ ಉಪಯೋಗಿಸಬೇಡ್ರಿ ಅಂದ್ರೆ ಅದನ್ನು ಬಿಡ್ತೇವೆ ಹೊರತು ವೈರಾಗ್ಯದಿಂದ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ಹುಟ್ಟಿದ್ದೇ ಭೋಗಿಸ್ಲಿಕ್ಕೋಸ್ಕರ, ಭೋಗಕ್ಕೆ ಅನುಕೂಲವಾದ ಕಲಿಯುಗದಲ್ಲಿದ್ದೇವೆ. ಹಾಗಾಗಿ ನಾವು ವಿಶೇಷವಾಗಿ ಎಲ್ಲವನ್ನು ಉಂಟೇವೆ. ಅರಿತು ಅರಿತು ವಿಷಯ ಪದಾರ್ಥಗಳನ್ನ ಉಂಡು ಉಂಡು ವಿರಕುತಿ ವಿಷಯದಿ ಬಾರದು. ಎಷ್ಟು ಟಿವಿ ನೋಡಬೇಕು, ಎಷ್ಟು ಮೊಬೈಲ್ ಬಳಸಬೇಕು, ಯಾವತ್ತೂ ನಾವು ಬರದೇ ಇಲ್ಲ. ನಿದ್ದೆ ಬರಬೇಕು, ಮೊಬೈಲ್ ಸೈಡಿಗೆ ಇಡಬೇಕು, ಕರೆಂಟ್ ಹೋಗಬೇಕು, ಟಿವಿ ಆಫ್ ಆಗಬೇಕು. ಹೀಗೆ ಕೆಲವೊಂದು ಬಂಧನಗಳು ಬಂದಾಗ ಅದಕ್ಕೆ ಹಾಗಾಗಿ ವಿರಕುತಿ ವಿಷಯದಿ ಬಾರದು. ಪಕ್ಕದ ಮನೆಯವ್ರ ಸುದ್ದಿ, ಎದುರಿನ ಮನೆಯವ್ರ ಸುದ್ದಿ, ಕಿವಿ ಯಾವಾಗಲೂ ಕೇಳ್ತಾನೇ ಇರಬೇಕು. ಅವ್ರ ಮನೆ ಸುದ್ದಿ, ಇವ್ರ ಮನೆ ಸುದ್ದಿ, ನಮ್ಮ ಬಾಯಿ ಯಾವಾಗಲೂ ಮಾತಾಡ್ತಾನೇ ಇರಬೇಕು. ಅದರಿಂದ ಬೇಡ, ಇವತ್ತು ಮಾತಾಡೋದು ಬೇಡ, ಬಿಟ್ರೆ ನಮ್ಗೆ ಮಾತಾಡಬೇಕು ಅಂತ ಅನ್ಸುತ್ತೆ. ಹಾಗೆ ವಿರಕುತಿ ವಿಷಯದಿ ಬಾರದು. ಅರಿತು ಅರಿತು ಎನಗೆ ಅರೆನವವಾದರು. ಒಂದು ಕ್ಷಣ ಆದರೂ ಕೂಡ ವಿರಕುತಿ ವಿಷಯದಿ ಬಾರದು. ನನ್ನ ಮನಸ್ಸು ಆ ಕಡೆನೇ ಹೋಗ್ತಾ ಇದೆ ಸ್ವಾಮಿ, ರಂಗ ಆ ಕಡೆನೇ ಹೋಗ್ತಾ ಇದೆ. ಆದರೆ ವಿಷಯ ಪದಾರ್ಥಗಳನ್ನ ಕಡಿಮೆ ಭೋಗಿಸಿದ್ದೀನ ಇಲ್ಲ. 60 ವರ್ಷ 70 ವರ್ಷ 80 ವರ್ಷ 100 ವರ್ಷ ಯಾರು ಬದುಕೋದಿಲ್ಲ. ಈಗ 80 ವರ್ಷ 90 ವರ್ಷ ಇಷ್ಟು ವರ್ಷಗಳು ನಾನು ಮಾಡಿದ್ದೇನು ಅಂತೆ ವಿಷಯ ಪದಾರ್ಥಗಳನ್ನ ಭೋಗಿಸ್ತಾನೇ ಇದ್ದೇನೆ ಸ್ವಾಮಿ. ಆದರೂ ಕೂಡ ಅರೆನವವಾದರೂ ಒಂದು ಕ್ಷಣ ಆದರೂ ಕೂಡ ವಿರಕುತಿ ವಿಷಯದಿ ಬಾರದು. ಯಾಕೆ ಬರಲಿಲ್ಲ ವೈರಾಗ್ಯ? ಯಾಕೆ ಬರಲಿಲ್ಲ? ನಿನ್ನ ಸಂಕಲ್ಪ ಇಲ್ಲ. ಇವನಿಗೆ ಏನೋ ಮೋಚಯಾಮಿ, ಇವನನ್ನ ನಾನು ಉದ್ಧಾರ ಮಾಡಬೇಕು ಅಂತ ನೀನು ಒಂದು ಕ್ಷಣ ಆದರೂ ಸಂಕಲ್ಪ ಮಾಡಿದ್ರೆ ಇವತ್ತು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಉದ್ಧಾರ ಆಗ್ಬಿಡ್ತಿದ್ದೆ. ನಿನ್ನ ಸಂಕಲ್ಪ ಇಲ್ಲ, ಅದಕ್ಕೆ ಸ್ವಾಮಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಒಂದು ಅರಿತು ಅರಿತು ಬೇಕಾದಷ್ಟು ಭೋಗಿಸಿದ್ದೇನೆ, ಕೆಟ್ಟದನ್ನೆಲ್ಲ ಭೋಗ ಮಾಡಿದ್ದೇನೆ. ಆಮೇಲೆ ಇನ್ನೊಂದು ಅರಿತು ಅರಿತು ಬೇಕಾದಷ್ಟು ಭೋಗಿಸಿದ್ದೇನೆ ಅಂತ ಒಂದರ್ಥ. ಇನ್ನೊಂದು ಅರಿತು ಅರಿತು ಅನ್ನೋದಕ್ಕೆ ಹಿಂದೆ ಹೇಳಿದೆ ಇದು ಕೆಟ್ಟದು ಅಂತ ಗೊತ್ತು. ಇದು ಕೆಟ್ಟದು ಅಂತ ತಿಳುವಳಿಕೆ ಇದ್ರೂ ಕೂಡ ನಾನು ಅದನ್ನು ಬಿಟ್ಟಿದ್ದಿಲ್ಲ, ಅದನ್ನು ಭೋಗಿಸಿದ್ದೇನೆ, ಕೆಟ್ಟ ಕೆಲಸವನ್ನ ಮಾಡಿದ್ದೇನೆ. ಅರಿತು ಇದು ಕೆಟ್ಟದು ಅಂತ ಅರಿವಿದೆ, ಆದ್ರೂ ಕೂಡ ಅದನ್ನು ಬಿಟ್ಟಿಲ್ಲ, ಮಾಡ್ತಾ ಇದ್ದೇನೆ. ವಿರಕುತಿ ವೈರಾಗ್ಯ ವಿಷಯದಿ ಬಾರದು. ಕರುಣಾಸಾಗರ ನಿನ್ನ ಸ್ಮರಣೆ ಒಂದಲ್ಲದೆ ಮರಳು ನೀಗುವ ಬಗೆ ಕಾಣೆನೋ ರಂಗ. ದಾಸರಾಯರು ಹೇಳ್ತಾರೆ, ಗೋಪಾಲದಾಸರು ಹೇಳ್ತಾರೆ, ಕರುಣಾಸಾಗರ. ನೋಡ್ರಿ ಪದವನ್ನು ಗಮನಿಸಿ, ಕರುಣಾಸಾಗರ. ಇಲ್ಲೂ ಕೂಡ ಕರುಣಾಸಾಗರ, ಹಿಂದೆ ಮನ್ನಿಸಿ ದಯದಿ, ಅಲ್ಲೂ ಕೂಡ ದಯ ಕರುಣೆ. ಮತ್ತೆ ಹೀಗೆ ಕರುಣೆ ದಯ. ಯಾಕೆ ನೀನು ಕರುಣಾಸಾಗರ? ಯಾಕೆ ಕರುಣಾಸಾಗರ ಅಂದ್ರೆ ನಾನು ಕ್ಷಣಕ್ಕೂ ಪಾಪ ಮಾಡಿದ್ದೇನೆ. ವಿಜೇಂದ್ರ ಸ್ವಾಮಿಗಳು ಪಾಪವನ್ನ ಎಷ್ಟು ಪಾಪವನ್ನ ಮಾಡ್ತೇವೆ, ಎಂತಿಂತ ಪಾಪವನ್ನ ಮಾಡ್ತೇವೆ ಅನ್ನೋದಕ್ಕೆ ಸ್ತೋತ್ರವನ್ನೇ ರಚನೆ ಮಾಡಿದ್ದಾರೆ ವಿಜೇಂದ್ರ ಸ್ವಾಮಿಗಳು. ಹಾಗಾಗಿ ನಾವು ಕ್ಷಣಕ್ಕೂ ಪಾಪವನ್ನ ಮಾಡ್ತಾ ಇದ್ದೇವೆ. ಎಂತಿಂತ ಪಾಪ, ದೊಡ್ಡ ಪಾಪಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಇದನ್ನ ಕ್ಷಮಿಸಲಿಕ್ಕೆ ನಿನಗೆ ಪ್ರಧಾನವಾದದ್ದು, ನೀನು ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ಎಲ್ಲ ಕಲ್ಯಾಣ ಗುಣಗಳು ನಿನ್ನಲ್ಲಿವೆ. ಆದರೆ ನನ್ನ ದೊಡ್ಡ ಪಾಪಗಳನ್ನ ಕ್ಷಣಕ್ಕೂ ನಾನು ಮಾಡುವ ಪಾಪಗಳನ್ನ ಕ್ಷಮಿಸ್ಲಿಕ್ಕೆ ನಿನಗೆ ಏನ್ ಬೇಕು? ಕರುಣೆ ಬೇಕು. ಅದಕ್ಕೋಸ್ಕರ ದಾಸರಾಯರು ಈ ಪದ್ಯದಲ್ಲಿ, ಈ ಕೀರ್ತನೆಯಲ್ಲಿ 3-4 ಬಾರಿ ಕರುಣೆ ಅಂತ ಬಳಸಿದ್ದಾರೆ. ಯಾಕೆ ಅಂದ್ರೆ ನಾವು ಮಾಡುವ ಪಾಪಗಳನ್ನ ಪರಿಹಾರ ಮಾಡಲಿಕ್ಕೆ, ಕ್ಷಮಿಸ್ಲಿಕ್ಕೆ ನಿನಗೆ ಪ್ರಧಾನವಾದ ಗುಣ ಯಾವುದು ಬೇಕು? ಕರುಣೆ ಬೇಕು. ಹಾಗಾಗಿ ಕರುಣಾಸಾಗರ. ನಾವು ಸಾಗರದಷ್ಟೇ ಪಾಪ ಮಾಡ್ತೀವಿ,
ಆ ಎಲ್ಲ ಸಾಗರದಷ್ಟೇ ಪಾಪಗಳನ್ನು ಕ್ಷಮಿಸಲಿಕ್ಕೆ ನಿನಗೆ ಕರುಣೆಯ ಸಾಗರವೇ ಬೇಕು. ಕರುಣಾ ಸಾಗರ ನಿನ್ನ ಸ್ಮರಣೆ ಒಂದಲ್ಲದೆ. ಸ್ಮರಣೆ ಯಾವಾಗಲೂ ಪರಮಾತ್ಮನ ನಾಮಸ್ಮರಣೆ. ನಿನ್ನ ನಾಮವನ್ನ ಬಿಟ್ಟು ಮರಳು ನೀಗುವ ಬಗೆ ಕಾಣೆನೋ ರಂಗ. ಮರಳು ಅಂದ್ರೆ ಮೋಹ ಅಂತ ಅರ್ಥ. ಜನಮರಳು ಜಾತ್ರೆ ಮರಳು ಅಂತೀವಿ ನಾವು. ಜನಮರಳು ಜಾತ್ರೆ ಮರಳು ಅಂದ್ರೆ ಅರ್ಥ ಏನು? ಅದು ಹಿಂದಿದ್ದು ಅಭಿಪ್ರಾಯ ಏನು? ಹುಚ್ಚು ಅಂತ ಅರ್ಥ. ಏನಪ್ಪ ಇಂಥ ಜನ ಸೇರಿಬಿಟ್ಟಿದ್ದಾರೆ, ಅಲ್ಲಿ ಏನಿದೆ? ಯಾವುದೋ ಒಂದು ಅಂಗಡಿ ಮುಂದೆ ಬೇಕಾದಷ್ಟು ಜನ ಇರ್ತಾರೆ, ಆ ಅಂಗಡಿಲಿ ಏನಿರೋದಿಲ್ಲ. ಏನ್ ಇಂಥ ಜನ ಸೇರಿದ್ದಾರೆ, ಅದೇನ್ರಿ ಜನ ಮರಳೋ ಜಾತ್ರೆ ಮರಳೋ, ಜನ ಬರ್ತಾರೆ ಅಂತೀವಿ. ಅಂದ್ರೆ ಅದ್ರ ಹಿಂದಿನ ಅಭಿಪ್ರಾಯ ಹುಚ್ಚು ಅಂತ. ಅದೇ ರೀತಿ ಮರಳು ಅಂದ್ರೆ ಹುಚ್ಚು. ಈ ಹುಚ್ಚು ಸಂಸಾರದಲ್ಲಿ ಏನಿಲ್ಲ, ಆದ್ರೂ ಕೂಡ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ತರ ಪ್ರತಿನಿತ್ಯ ಇದರಲ್ಲೇ ಮಿಕ್ಸ್ ಆಗ್ತಾ ಇದ್ದೇವೆ. ಇದನ್ನಿಷ್ಟು ಹಚ್ಕೊಂಡು ಬಿಟ್ಟಿದ್ದೇವೆ. ಇದು ಮಾಯೆ ಅನ್ನೋದು ನನಗೆ ಗೊತ್ತಿಲ್ಲ. ಇದು ಮಾಯೆ, ಇದು ಹುಚ್ಚು ಅಂತ ನನಗೆ ಗೊತ್ತಾಗಿ ಇದನ್ನ ಗೆಲ್ಲಲಿಕ್ಕೆ ಏನು? ನಿನ್ನ ಸ್ಮರಣೆ ಒಂದಲ್ಲದೆ ಮರಳು ನೀಗುವ ಬಗೆ ಕಾಣೆನೋ ರಂಗ. ಹಾಗಾಗಿ ನಿನ್ನ ಸ್ಮರಣೆ, ಆ ಸ್ಮರಣೆಯನ್ನ ತಂದು ಕೊಡುವವನು ನೀನೇ. ಹಾಗಾಗಿ ನನ್ನ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ನಿಂತುಕೊಂಡು ಅದನ್ನ ಪ್ರೇರಣೆ ಮಾಡಿ ಇಂದ್ರಿಯಗಳನ್ನ ಹತೋಟೆಯಲ್ಲಿ ಇಟ್ಟುಕೊಂಡು ಮನಸ್ಸಿನಲ್ಲಿ ನಿನ್ನ ಸ್ಮರಣೆ ಕಲಿಯುಗದಲ್ಲಿ ನಾನು ಬದುಕಿರೋ ತನಕವೂ ಪ್ರತಿನಿತ್ಯ ನಿನ್ನ ಸ್ಮರಣೆ ಬರುವುದರಲ್ಲಿ ಅನ್ನುವ ದಾಸರಾಯರ ಪ್ರಾರ್ಥನೆ. ಇದು 4ನೇ ಪದ್ಯದಲ್ಲಿ ಕಟ್ಟಿಕೊಟ್ಟಿದ್ದಾರೆ ದಾಸರಾಯರು. ಮರಳು ನೀಗುವ ಬಗೆ ಗಾಣಿರೋ ಅಂಗ, ನಿನ್ನ ನಾಮಸ್ಮರಣೆ ಯಾವತ್ತೂ ಕೂಡ ನನ್ನ ಮನಸ್ಸಿನಲ್ಲಿ ಬರಲಿ, ಅದನ್ನ ಬರುಸಪ್ಪ ಅಂತ 4ನೇ ಪದ್ಯದ ಮೂಲಕ ಗೋಪಾಲದಾಸರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇನ್ನು ನಿನ ಚಿತ್ತಕ್ಕೆ ಬರುವುದೋ ಅಂದಿಗೆ ಓದರಿಸೋ ಕರುಣಿಯ ಸುಂದರ ವಿಗ್ರಹ ಗೋಪಾಲ ವಿಠಲ ಸುಖ. ಸುಂದರ ವಿಗ್ರಹ ಗೋಪಾಲ ವಿಠಲ ಸುಖ ಸಾಂಗ ಭವ ವಿಮೋಚಕ ನಮೋ ನಮೋ ರಂಗಾಯಕ್ಕೆ ಮಮತೆ ನಮಿಸುವುದಿಯಂ ಕರುಣೆಯನ್ನ ಪಾಲಿಸೋ ಕೃಷ್ಣಾಯಕ್ಕೆ ಮಮತೆ ನಮಿಸುವುದಿಯಂ ಎಂದಿಗೆ ಇನ್ನು ನಿನ್ನ ಚಿತ್ತಕ್ಕೆ ಬರುವುದೋ ಅಂದಿಗೆ ಓದರಿಸೋ ಕರುಣಿಯ ಸುಂದರ ವಿಗ್ರಹ ಗೋಪಾಲ ವಿಠಲ ಸುಖ. ಸುಂದರ ವಿಗ್ರಹ ಗೋಪಾಲ ವಿಠಲ ಸುಖ ಸಾಂಗ ಭವ ವಿಮೋಚಕ ನಮೋ ನಮೋ ರಂಗಾಯಕ್ಕೆ ಮಮತೆ ನಮಿಸುವುದಿರಂಗ ಕರುಣೆಯನ್ನ ಪಾಲಿಸೋ ಕೃಷ್ಣಾಯಕ್ಕೆ ಮಮತೆ ನಮಿಸುವುದಿರಂಗ. ಕೊನೆ ಪದ್ಯ ದಾಸರಾಯರದ್ದು. ಎಂದಿಗೆ ಇನ್ನು ನಿನ್ನ ಚಿತ್ತಕ್ಕೆ ಬರುವುದೋ ಅಂದಿಗೆ ಉದ್ಧರಿಸೋ ಕರುಣಿಗೆ. ಕೊನೆಗೆ ಕೃಷ್ಣಾರ್ಪಣ ವಸ್ತು ಅಂತ ಕರ್ಮದ ಕೊನೆಗೆ ನಾವು ಕೃಷ್ಣನಿಗೆ ಅರ್ಪಣೆ ಮಾಡ್ತೀವಿ. ಆಗ ಕಾಯೇನ ವಾಚ ಮನಸ ಇಂದ್ರಿಯೈ ವಾ ಬುದ್ಧ್ಯಾತ್ಮನ ವಾ ಪ್ರಕೃತೆ ಸ್ವಭಾವಾತ್ ಅಂತೆಲ್ಲ ಹೇಳ್ಕೊಂಡು ಕೃಷ್ಣಾರ್ಪಣವನ್ನು ಬಿಡ್ತೀವಿ. ದಾಸರಾಯರದ್ದು ಈ ಪದ್ಯದಲ್ಲಿ ಅದೇ ಭಾವ. ನಾನು ಇಷ್ಟೆಲ್ಲ ಹೇಳಿದ್ದೀನಪ್ಪ, ಮೊದಲಿನಿಂದ ಹೇಳ್ಕೊಂಡು ಬಂದೆ, ನನ್ನ ಇಂದ್ರಿಯಗಳನ್ನ ನಿಯಮನ ಮಾಡು ಸ್ವಾಮಿ ಅಂತ ಬೇಡ್ಕೊಂಡೆ, ನಿನ್ನನ್ನು ಬಿಟ್ಟು ಬೇರೆ ಯಾರು ಗತಿ ಇಲ್ಲ ಅಂತ ಬೇಡ್ಕೊಂಡೆ, ನಿನ್ನ ಬಂಧಕ ಶಕ್ತಿಗೆ ನಮಸ್ಕಾರ ಮಾಡಿದೆ, ನಿನ್ನ ನಾಮಸ್ಮರಣೆ ಒಂದೇ ಸಾಕು ನಾನು ಉದ್ಧಾರ ಆಗ್ಬಿಡ್ತೀನಪ್ಪ, ನಾಮಸ್ಮರಣೆಯಾದ್ರೂ ಕರುಣಿಸು ಪರಮಾತ್ಮ ಅಂತ ಬೇಡ್ಕೊಂಡೆ. ಇಷ್ಟೆಲ್ಲ ಪ್ರಾರ್ಥನೆಯಂತೂ ನಿನ್ನ ಮುಂದೆ ನಾನು ಇಟ್ಟಿದ್ದೀನಿ. ಇನ್ನು ಕೊನೆಗೆ ನಿನ್ನ ಚಿತ್ತಕ್ಕೆ ಬರಬೇಕು. ನಿನ್ನ ಚಿತ್ತಕ್ಕೆ ಬಂದದ್ದು ಸತ್ಯ, ನರ ಚಿತ್ತಕ್ಕೆ ಬಂದದ್ದು ಸುಳ್ಳು. ಹಾಗಾಗಿ ನಿನ್ನ ಚಿತ್ತಕ್ಕೆ ಬಂದದ್ದು ಎಲ್ಲ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿಧೆ. ಹಾಗಾಗಿ ನಾನು ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದ್ದು ಒಂದು ಕಡೆ, ಇವನು ಪ್ರಾರ್ಥನೆ ಮಾಡಿದ್ದಾರೆಲ್ಲ ಏನೋ ಮೂಚಯಾಗಿ ಇವನನ್ನು ಉದ್ಧಾರ ಮಾಡೋಣ ಅಂತ ನಿನ್ನ ಚಿತ್ತಕ್ಕೆ ಬಂದದ್ದು ಇನ್ನೊಂದು ಕಡೆ. ಹಾಗಾಗಿ ಎಂದಿಗೆ ಇನ್ನು ನಿನ್ನ ಚಿತ್ತಕ್ಕೆ ಬರುವುದು, ನನ್ನನ್ನು ಅವತ್ತೇ ಉದ್ಧಾರ ಮಾಡು. ಯಾಕೆಂದ್ರೆ ನಾವು
ಈ ಸಂಸಾರ ಬೇಡ, ಪ್ರಾಣ ಕಳ್ಕೊಂಡು ಬಿಡೋಣ ಅಂತ ಪ್ರಾಣ ಕಳ್ಕೊಳ್ಳಿಕ್ಕೆ ಹೋದ್ರೆ ಎಷ್ಟೋ ಜನ ಪ್ರಾಣ ಕಳ್ಕೊಳ್ಳಿಕ್ಕೆ ಹೋಗಿರ್ತಾರೆ, ಅವ್ರಿಗೇನಾಗಿರೋದಿಲ್ಲ. ಇನ್ನು ಕೆಲವೊಬ್ರು ಕೂತಲ್ಲೇ ಕೃಷ್ಣಾರ್ಪಣ ಆಗಿರ್ತಾರೆ. ಏನಿಲ್ಲ, ಬೆಳಗ್ಗೆ ಕಾಫಿ ಕುಡಿದಿರ್ತಾರೆ, ಕಾಫಿ ಊಟ ಕೆಳಗಿಟ್ಟಿರ್ತಾರೆ, ಕೆಳಗಿಟ್ಟು ವಾಪಸ್ ಚೇರ್ ಮೇಲೆ ಕೂಡೋಷ್ಟೇ ಕೃಷ್ಣಾರ್ಪಣ. ಹೇಗೆ ಇದು? ಅವನ ಚಿತ್ತ ಅಷ್ಟೇ, ಅವನ ಚಿತ್ತ. ಎಂಥವರ ಹುಟ್ಟು ಹೇಗಾಗಬೇಕು, ಎಂಥವರ ಹುಟ್ಟು ಯಾವ ಪರಿಸ್ಥಿತಿಯಲ್ಲಿ ಆಗಬೇಕು, ಎಲ್ಲ ಪರಮಾತ್ಮನ ಇಚ್ಛೆ. ಎಂಥವರ ಮರಣ ಹೇಗಾಗಬೇಕು, ಎಲ್ಲಾಗಬೇಕು, ಯಾವಾಗ ಆಗಬೇಕು, ಎಲ್ಲ ಸ್ಕ್ರಿಪ್ಟೆಡ್, ಎಲ್ಲ ಪರಮಾತ್ಮನ ಇಚ್ಛೆ. ಹಾಗಾಗಿ ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ಮಾಡ್ತೀನಿ ಅಂತೆ ಅಂದ್ರೆ ನಾನು ಒಂದು ಕ್ಷಣವೂ ಕೂಡ ಸಂಸಾರದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ನಂತೆ. ಹಾಗಾಗಿ ಕೊನೆಗೆ ನಾನು ಇದನ್ನೇ ಹೇಳಬೇಕು, ಗೋಪಾಲದಾಸರು ಅದನ್ನೇ ಹೇಳಬೇಕು, ನಾವೆಲ್ಲರೂ ಕೂಡ ಗೋಪಾಲದಾಸರಂತೆ ಇದನ್ನೇ ಬೇಡಿಕೊಳ್ಬೇಕು. ಯಾವಾಗ ನೀನು ನನ್ನನ್ನ ಉದ್ಧಾರ ಮಾಡಬೇಕು ಅಂತ ನಿನಗನ್ಸುತ್ತೋ ಅವತ್ತು ಉದ್ಧಾರ ಮಾಡುತ್ತೆ. ನಾನು ಶರಣಾಗತನಾಗ್ತೀನಿ, ಬರ್ಲಿಕ್ಕೆ ತಯಾರಾಗಿರ್ತೀನಿ, ಉದ್ಧಾರ ಆಗ್ತೀನಿ. ನೋಡ್ರಿ, ಎಂದಿಗೆ ಇನ್ನೂ ನಿನ್ನ ಚಿತ್ತಕ್ಕೆ ಬರುವುದು ಅಂದಿಗೆ ಉದ್ಧರಿಸೋ ಕರುಣಿಗೆ, ಮತ್ತೆ ಕರುಣೆ, ಹಿಂದೆ ದಯ, ಮಧ್ಯದಲ್ಲಿ ಒಂದು ಕರುಣೆ, ಮತ್ತೆ ಕರುಣೆ. ಆ ವಿಶೇಷಣವನ್ನ ಗಮನಿಸ್ರಿ. ಯಾಕೆ ಅಂತ ನಾನು ಅವಾಗೆ ಹೇಳಿದೆ, ಎಷ್ಟು ಪಾಪವನ್ನ ಮಾಡ್ತೇವೋ ಅಷ್ಟೆಲ್ಲ ಪಾಪವನ್ನ ಪರಿಹಾರ ಮಾಡಿ ಪರಮಾತ್ಮನಿಗೆ ಕರುಣೆ ಬೇಕು. ಅದಕ್ಕೋಸ್ಕರ ಮೇಲಿಂದ ಮೇಲೆ ಗೋಪಾಲದಾಸರು ಕರುಣೆ ಪದವನ್ನು ಬಳಸ್ತಾ ಇದ್ದಾರೆ. ಕರುಣೆ ಒಂದೇ ನನ್ನ ಮೇಲೆ ತೋರು, ನೀನು ಯಾವತ್ತು ಕರಿತೀಯೋ ಅವತ್ತು ಬರ್ಲಿಕ್ಕೆ ತಯಾರಾಗಿದ್ದೇನೆ. ಸುಂದರ ವಿಗ್ರಹ ಗೋಪಾಲ ವಿಠಲ, ಅತ್ಯಂತ ಸುಂದರ ನೀನು ಗೋಪಾಲ ವಿಠಲ ಪರಮಾತ್ಮ, ನಿನ್ನದ ರೂಪ ಅದು ಸುಖ ಸಾಂದ್ರ. ಸುಖ ಸಾಂದ್ರ ನೀನು, ನಿನ್ನಲ್ಲಿ ಅತ್ಯಂತ ಸುಖ ಇದೆ, ನಿತ್ಯ ಸುಖ ಸ್ವರೂಪಿ ನೀನು. ಸಂಸಾರದಲ್ಲಿ ದುಃಖಿ ನಾನು. ಹಾಗಾಗಿ ನನಗೂ ನಿನಗೂ ಅಜಗಜಾಂತರ ವ್ಯತ್ಯಾಸ. ನಾನು ನೀನು ಒಂದೇ, ಸರ್ವಥಾ ಅಲ್ಲ. ನನಗೂ ನಿನಗೂ ಅತ್ಯಂತ ಭೇದ ಇದೆ. ಸುಖ ಸಾಂದ್ರ. ಇನ್ನೊಂದು ಗಮನಿಸ್ಬೋದು ಈ ವಿಶೇಷಣದ ಮೇಲೆ. ನಾವು ಸಂಸಾರದಲ್ಲಿದ್ದೇವೆ, ಅತ್ಯಂತ ದುಃಖ ಬರ್ತಾ ಇದೆ, ಕಷ್ಟ ಬರ್ತಾ ಇದೆ. ಇವತ್ತು ಬಂದಿರೋ ದುಃಖ ನಾಳೆ ಇರೋದಿಲ್ಲ, ಮತ್ತು ಹೊಸ ದುಃಖ ಉಳ್ಕೊಂಡಿರುತ್ತೆ. ನಾಳೆ ಆ ದುಃಖವನ್ನು ಪರಿಹರಿಸ್ಕೊಳ್ಳಿಕ್ಕೆ ನಾವು ನಾಳೆ ಎಲ್ಲ ಪ್ರಯತ್ನ ಪಡ್ತೀವಿ, ನಾಡಿದ್ದು ಹೊಸ ಕಷ್ಟ ಬಂದಿರುತ್ತೆ. ಆದರೆ ಪರಮಾತ್ಮ ಹಾಗಲ್ಲ, ಅವನು ಸುಖ ಸಾಂದ್ರ, ಅವನಿಗೆ ಕಷ್ಟ ಇಲ್ಲ, ಅವನಿಗೆ ದುಃಖ ಇಲ್ಲ. ಇಂತಹ ದುಃಖಮಯವಾದ ಸಂಸಾರವನ್ನು ಉದ್ಧಾರ ಮಾಡಲಿಕ್ಕೆ ಸುಖ ಸ್ವರೂಪಿ ಅವನೇ ಸಮರ್ಥ. ಹಾಗಾಗಿ ಇದೆಲ್ಲ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾ ಇರ್ತಕ್ಕಂತಹ ನಮ್ಮಂತಹ ಮಾನವರ ಪ್ರಾರ್ಥನೆ ಆಗಿದೆ. ಆದ್ದರಿಂದ ಈ ವಿಶೇಷಣ ಸೂಕ್ತ ಈ ಕೀರ್ತನೆಗೆ. ಹಾಗಾಗಿ ನಮ್ಮಂತಹ ದುಃಖಮಯವಾದ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾ ಇರ್ತಕ್ಕಂತಹ ದುಃಖಿಗಳಿಗೆ ನೀನು ಸುಖ ಸಾಂದ್ರ, ನೀನು ಉದ್ಧಾರ ಮಾಡಲಿಕ್ಕೆ ಸಮರ್ಥ. ಈ ಸಂಸಾರವನ್ನ ನಿನ್ನನ್ನು ಬಿಟ್ಟು ಯಾರು ಉದ್ಧಾರ ಮಾಡಲಿಕ್ಕೆ ಸಮರ್ಥರಲ್ಲ ಅನ್ನುವ ಭಾವ ಈ ವಿಶೇಷಣದಲ್ಲಿ ಗೋಪಾಲದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಸುಖ ಸಾಂದ್ರ ಭವ ವಿಮೋಚಕ. ಯಾರ ಹತ್ರ ಏನಿರುತ್ತೋ ಅದನ್ನ ಅವನು ಕೊಡ್ಲಿಕ್ಕೆ ಸಮರ್ಥ. ನನ್ನ ಹತ್ರ 1000 ರೂಪಾಯಿ ಇದೆ, ನಾನು 10 ರೂಪಾಯಿ ದಾನ ಮಾಡ್ತೀನಿ, 100 ರೂಪಾಯಿ ದಾನ ಮಾಡ್ತೀನಿ. ನನ್ನ ಹತ್ರನೇ 100 ರೂಪಾಯಿ ಇದೆ ಅಂದ ಮೇಲೆ 1000 ರೂಪಾಯಿ ನಾನು ಹೇಗೆ ಕೊಟ್ಟೇನೆ ಇನ್ನೊಬ್ಬರಿಗೆ? ಸಾಧ್ಯ ಇಲ್ಲ. ನನ್ನನ್ನ ಸಂಸಾರದಿಂದ ಪರಿಹಾರ ಮಾಡು ತಂದೆ ಅಂತ ನಾನು 4 ನುಡಿಗಳು 5 ನುಡಿಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನನ್ನ ಸಂಸಾರವನ್ನ ಪರಿಹಾರ ಮಾಡಲಿಕ್ಕೆ ಮೊದಲು ಅವನಿಗೆ ಸಂಸಾರ ಇರಬೇಕೋ ಬೇಡವೋ? ಅವನಿಗೆ ಸಂಸಾರ ಇರಬಾರ್ದು. ಅವನಿಗೆ ಸಂಸಾರ ಇಲ್ಲ ಅಂದ್ರೆ ಮಾತ್ರ ನಮ್ಮ ಸಂಸಾರವನ್ನು ಪರಿಹಾರ ಮಾಡಲಿಕ್ಕೆ ಅವನು ಸಮರ್ಥ. ಹಾಗಾಗಿ ಭವ ವಿಮೋಚಕ, ಈ ವಿಶೇಷಣದ ಹಿಂದೆ ಭವ ವಿಮೋಚಕ ಆ ತಾತ್ಪರ್ಯ. ಹಾಗಾಗಿ ನಿನಗೆ ಸಂಸಾರ ಇಲ್ಲಪ್ಪ, ನಿನಗೆ ಸಂಸಾರ ಇಲ್ಲ, ನೀನು ಸುಖ ಸಾಂದ್ರ, ನೀನು ಇಂದಿರೆಯ ಅರಸ, ಬ್ರಹ್ಮಾದಿ ವಂದಿತ, ನಿನಗೆ ಯಾವ ಕಷ್ಟಗಳು ಇಲ್ಲ, ನಿನಗೆ ಯಾವ ದುಃಖ ಇಲ್ಲ, ಯಾವ ಸಂಸಾರ ಇಲ್ಲ. ಅಂಥವನು ನನ್ನ ಸಂಸಾರವನ್ನು ಪರಿಹಾರ ಮಾಡಲಿಕ್ಕೆ ನೀನು ಸಮರ್ಥ. ಹಾಗಾಗಿ ಭವ ವಿಮೋಚಕ ನಮೋ ನಮೋ ರಂಗ, ನೀನು ನನ್ನ ಸಂಸಾರವನ್ನು ಪರಿಹಾರ ಮಾಡು. ನನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇವನು ಇಟ್ಟುಕೊಳ್ಳಬೇಕು ಅಂತ ಸಂಕಲ್ಪ ಮಾಡು. ನಿನ್ನ ಚಿತ್ತ ಅದು ಸತ್ಯ ಆಗುತ್ತೆ. ಹೀಗೆ ಗೋಪಾಲದಾಸರು ಅದ್ಭುತವಾಗಿ ನಮ್ಮ ಪ್ರಾರ್ಥನೆಯ ಕ್ರಮವನ್ನ, ಹೇಗೆ ನಾವು ಪರಮಾತ್ಮನ ಹತ್ತಿರ ನಿಂತಾಗ, ಅವನ ವಿಗ್ರಹದ ಎದುರಿಗೆ ನಿಂತಾಗ ನಮ್ಮ ಮನಸ್ಸಿನಲ್ಲಿ ಬರಬಹುದಾದ ಪ್ರಾರ್ಥನೆಯ ಕ್ರಮ ಹೇಗೆ, ಅದನ್ನ ಗೋಪಾಲದಾಸರು ನಿರೂಪಣೆ ಮಾಡಿ ಅದ್ಭುತ ಉಪಕಾರವನ್ನು ಅನುಕೂಲಕ್ಕೆ ಮಾಡಿದ್ದಾರೆ. ವಿಶೇಷವಾಗಿ ಪ್ರವಚನದ ಆದಿಯಲ್ಲೇ ಹೇಳಿದೆ, ನಾವು ರಾಯಚೂರಿಗರು ಆದ್ದರಿಂದ, ದಾಸರ ನಾಡಿನವರು ಆದ್ದರಿಂದ ದಾಸರಾಯರ ಉಪಕಾರವನ್ನ ಕ್ಷಣ ಕ್ಷಣಕ್ಕೂ ಸ್ಮರಣೆ ಮಾಡುವ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ. ಹಾಗಾಗಿ ವಿಶೇಷವಾಗಿ ಇವತ್ತು ಗೋಪಾಲದಾಸರ ಆರಾಧನೆ ನಿಮಿತ್ತ ಅವರ ಒಂದು ಕೀರ್ತನೆ, ಅವರ ಮಹಿಮೆಗಳು, ಅವರ ಜೀವನ ಚರಿತ್ರೆ ನಿಮಗೆಲ್ಲ ಬೇಕಾದಷ್ಟು ಮನದಟ್ಟಾಗಿದೆ. ಅದನ್ನೇ ಹೇಳಲಿಕ್ಕೆ ಹೊರಟ್ರೆ ಆಚಾರ್ಯ ಅದು ಹಾಗಲ್ಲ ಹೀಗೆ ಅಂತ ನೀವೇ ಉಪನ್ಯಾಸಕರಿಗೆ ಹೇಳ್ತೀರಿ. ಹಾಗಾಗಿ ಒಂದು ಕೀರ್ತನೆಯನ್ನ ಇಟ್ಟುಕೊಂಡು ನಾವು ಹೇಳಿದಾಗ ಗೋಪಾಲದಾಸರಿಗೆ ಖುಷಿಯಾಗುತ್ತೆ. ಗೋಪಾಲದಾಸರ ಅಂತರ್ಯಾಮಿಯಾದ ಗೋಪಾಲ ವಿಠಲ ಪ್ರೀತನಾಗ್ತಾರೆ. ಇನ್ನೂ ಈ ವಿನೂತನವಾದ ಕಾರ್ಯಕ್ರಮ ವಿದ್ಯಾರ್ಥಿ ಹಾಡು ಹಾಡುವುದರ ಮೂಲಕ ಅದರ ಅರ್ಥಾನುಸಂಧಾನಕ್ಕೆ ತಂದಾಗ, ಇದಕ್ಕೆ ಉಪನ್ಯಾಸಕ್ಕೆ ಸಾಕ್ಷಿಯಾದ ನೀವೆಲ್ಲರೂ ಕೂಡ ಈ ರೀತಿ ಪ್ರವಚನದ ವಿಷಯ ಇತ್ತು ಅಂತ ವಿಷಯವನ್ನ ಸ್ಮರಣೆ ಮಾಡ್ತಾ
ಈ ವಿನೂತನ ಕಾರ್ಯಕ್ರಮಕ್ಕೆ ಒಂದು ಶೋಭೆ, ಅದು ಸಫಲ ಆಗತ್ತೆ ಅಂತ ಹೇಳ್ತಾ, ಇದೇ ರೀತಿಯಾಗಿ ವಿಶೇಷ ಕಾರ್ಯಕ್ರಮಗಳು ಶ್ರೀಮಠದಲ್ಲಿ ಆಗ್ತಾ ಇರ್ತವೆ. ಪ್ರತಿನಿತ್ಯ ಜ್ಞಾನಯಜ್ಞ ಉಪನ್ಯಾಸಕರು, ವಿದ್ವಾಂಸರು ಒಂದೊಂದು ವಿಷಯವನ್ನು ಆಧರಿಸಿ ಉಪನ್ಯಾಸವನ್ನು ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಎಲ್ಲರೂ ಕೂಡ ಜ್ಞಾನಯಜ್ಞಕ್ಕೆ ಬರಬೇಕು, ಗೋಪಾಲದಾಸರು ಗೋಪಾಲ ವಿಠಲನ ಅನುಗ್ರಹಕ್ಕೆ ಮಾತನಾಡಬೇಕು ಅಂತ ಹೇಳ್ತಾ ಇಂದಿನ ಈ ವಿಶೇಷ ಕಾರ್ಯಕ್ರಮವನ್ನು ಗೋಪಾಲದಾಸರ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀ ಕೃಷ್ಣಾರ್ಪಣವಸ್ತು, ಶ್ರೀ ಮಧ್ವೇಶಾರ್ಪಣವಸ್ತು.